ಈ ICMR ಬಗ್ಗೆನೆ, ICMR ಯಾವಾಗ ಸ್ಥಾಪನೆ ಆಯಿತು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಯಾವ ಕಾಯ್ದೆ ಮೂಲಕ ಇದನ್ನ ಸ್ಥಾಪನೆ ಮಾಡ್ಕೊಂಡಿವಿ, ಇದರ ಕಾರ್ಯವೇನು, ಇದನ್ನ ಫಸ್ಟ್ ನೀವೇನ್ ಮಾಡಿ ಇದರ ಕಾರ್ಯ, ಇದು ಬೇಸಿಕ್ಸ್. ಇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ, ಈ 4 ಇಲಾಖೆಗಳ ಬಗ್ಗೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಕ್ವಶನ್ಸ್, ಈ 4 ಆಪ್ಷನ್ಸ್ ಗಳನ್ನು ಹಾಕೊಂಡಿದೀನಿ. ನಿಮ್ಮ ಉತ್ತರ ಕಮೆಂಟ್ ಮಾಡುವ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡಬೇಕು. ನಿಮಗೆ SCO ಯಾವಾಗ ಸ್ಥಾಪನೆ ಆಯಿತು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾರೆ, ಹೌದಾ, ಇತ್ತೀಚೆಗೆ ಎಲ್ಲಿ ನೆಕ್ಸ್ಟ್ ಲಾಸ್ಟ್ ಇಯರ್ ಎಲ್ಲಿ ನಡೀತು ಸಮ್ಮಿಟ್, ಈಗ ನೆಕ್ಸ್ಟ್ ಏನ್ ಗೊತ್ತಾ, ನೆಕ್ಸ್ಟ್ ಎಲ್ಲಿ ನಡೀತಾ ಇದೆ, ಪ್ರೆಸೆಂಟ್ ಎಲ್ಲಿ ನಡೀತಾ ಇದೆ, ಇವೆಲ್ಲವನ್ನ ನಾನು ಹಿಂದಿನ ತಿಂಗಳ ಮ್ಯಾಗಝಿನ್ ಅಲ್ಲಿ ನಾನು ಎಲ್ಲವನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೇನೆ. ಅಕ್ಷಿ 4 ಮಿಷನ್ ಯಾವ ರಾಕೆಟ್, ಹೌದಾ, ಯಾವ ದೇಶ ಅದನ್ನ ಯಾರ ಕೊಲಾಬರೇಷನ್ ಮಾಡ್ತಾ ಇದೆ, ಜೊತೆಗೆ ಈ ನಾಸಾ ನಮ್ದು ಯಾರ್ದು ಸ್ಪೇಸ್ ಎಕ್ಸ್ ಏನ್ ರೋಲು, ಫಾಲ್ಕನ್ 9 ಮಿಷನ್, ಫಾಲ್ಕನ್ 9 ರಾಕೆಟ್ ಏನು ಉದ್ದೇಶ, ಅವೆಲ್ಲವನ್ನ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು 14/7/2025 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ಎಂದಿನೈತೆ ನಾವು ಮೊದಲು ಇಂಪಾರ್ಟೆಂಟ್ 3 MCQ ಗಳನ್ನ ಕೇಳ್ಕೊಂಡು ಆ ನಂತರ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳು, ನಿಮ್ಮನ್ನ ಕಮೆಂಟ್ ಮಾಡಿಸಿ ನೆಕ್ಸ್ಟ್ ನಾವು ಮುಂದಿನ ತರಗತಿಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ 3 MCQs ಗಳನ್ನ ಹಾಕೊಂಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ವಿಷಯಗಳ ಬಗ್ಗೆ ಅಕ್ಕಪಕ್ಕದಲ್ಲಿ ಏನಾಗುತ್ತಂದ್ರೆ ಕ್ವಶನ್ಸ್ ಬರುವ ಸಾಧ್ಯತೆ ಹೆಚ್ಚಿದೆ. ನೀವು ಅದನ್ನು ನೀಟಾಗಿ ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೋಡಿ, ಫಸ್ಟ್ ಕ್ವಶನ್ ಅನ್ನ ನೋಡುವ. ಮಧ್ಯಪ್ರದೇಶದ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಅಪಾಯದಲ್ಲಿರುವ ಕಾಡು ಬೆಕ್ಕಾದ ಕ್ಯಾರಕಲ್ ಕಾಣಿಸಿಕೊಂಡಿತ್ತು ಎಂಬ ಅಂಶವನ್ನ ನಾನು ಫಸ್ಟ್ ಕ್ವಶನ್ ಅಲ್ಲಿ ಹಾಕೊಂಡಿದ್ದೇನೆ. ಇಂಪಾರ್ಟೆಂಟ್ ನೋಡಿ, ಆಪ್ಷನ್ ಎ ನೌರಾದೇಹಿ ವನ್ಯಜೀವಿ ಅಭಯಾರಣ್ಯ, ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ, ಕುನೋ ವನ್ಯಜೀವಿ ಅಭಯಾರಣ್ಯ ಮತ್ತು ಪೆಂಚ್ ವನ್ಯಜೀವಿ ಅಭಯಾರಣ್ಯ. ಈ ಕ್ವಶನ್ ಅನ್ನ ಉತ್ತರ ಮಾಡೋಕ್ಕಿಂತ ಮೊದಲು ನಿಮಗೊಂದು ಇನ್ನೊಂದು ಸ್ವಲ್ಪ ದೃಷ್ಟಿಕೋನದಿಂದ ನೋಡಿ. ಈಗ ನೋಡಿ, ನೌರಾದೇಹಿ, ಗಾಂಧಿ ಸಾಗರ್, ಕುನೋ ಮತ್ತು ಪೆಂಚ್ ಎಲ್ಲವೂ ಎಲ್ಲಿದ್ದಾವೆ, ಮಧ್ಯಪ್ರದೇಶದಲ್ಲಿ ಇದ್ದಾವೆ ಅಂತ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಎಲ್ಲಿದಾವೆ ಅಂತಂದ್ರೆ ನೀವು MP ಅಲ್ಲಿ ಇದೆನಾ ಅಥವಾ ಅಂಡಮಾನ್ ನಿಕೋಬಾರ್ ಅಲ್ಲಿ ಇದೆನಾ, ಎಲ್ಲಿದೆ ಅದನ್ನ ಕ್ವಶನ್ಸ್ ಕೇಳಿದ್ದಾನೆ. ಈ ಆಪ್ಷನ್ಸ್ ಮೂಲಕ ನೀವೇನ್ ಮಾಡ್ಕೋಬೇಕಂದ್ರೆ ನೋಡಿ, ಇವತ್ತು ಮಧ್ಯಪ್ರದೇಶದಲ್ಲಿ ಇರುವಂತ 4 ಏನ್ ಮಾಡ್ಕೊಂಡ್ಬೇಕಂದ್ರೆ ನೀವು ನೆನ್ಪಿಡ್ಬೇಕಾಗತ್ತೆ. 106, 107 ಏನಿದಾವ ಅಂತ 106 ಇರ್ಬೇಕೀಗ. ಒಂದ್ಸರಿ ಚೆಕ್ ಮಾಡಿ, 106 ಇರ್ಬೇಕು ನ್ಯಾಷನಲ್ ಪಾರ್ಕ್ಸ್ ಗಳು. 106 ಇದೆನಾ, 107 ಇದೆನಾ, 108 ಇದೆನಾ, ಈ ಡೇಟಾವನ್ನ ನಾವು ನ್ಯಾಷನಲ್ ಟೈಗರ್ಸ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಚೆಕ್ ಮಾಡಿ ಅಥವಾ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಯಾಕಂದ್ರೆ ಚೇಂಜಸ್ ಆಗ್ತಿರ್ತವೆ. ಓಕೆ, ಇದನ್ನ ನೆನ್ಪಿಡೋ ಪ್ರಯತ್ನ ಮಾಡಿ. ಅಂಡ್ ಈ ಯಾವ ಜಿಲ್ಲೆ ಕ್ಯಾರಕಲ್ ಬೆಕ್ಕು ಕಾಣಿಸಿಕೊಂಡಿತ್ತು ಎಂಬ ಅಂಶವನ್ನ ನೀವು ಕಮೆಂಟ್ ಮಾಡಿ ತಿಳಿಸಬೇಕಾಗತ್ತೆ. ಯಾಕಂದ್ರೆ ಇವೆಲ್ಲವನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದಾನೆ. ಸ್ಪೆಷಲಿ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅಂಡ್ ಈ ಮಧ್ಯಪ್ರದೇಶದಲ್ಲಿ ಏನ್ ಗೊತ್ತಾ, ನಮ್ದೇನು ಈ ಕೂನೋದಲ್ಲಿ ಏನಾಗಿದೆ, ಕೂನೋದಲ್ಲಿ ನಾವು ನಮಿಬಿಯಾದಿಂದ ಚೀತಾ ತರಿಸಿದೀವಿ. ಅದು ಕೂಡ ಒಂದು ಚೀತಾ ಇತ್ತೀಚೆಗೆ ಮರಣ ಹೊಂದ್ಕೊಂಡಿದೆ. ಅದ್ರ ಬಗ್ಗೆ ಕೂಡ ಏನಾಗಿದೆ ಅಂತಂದ್ರೆ ಕ್ವಶನ್ಸ್ ಅನ್ನ ಕೇಳಬಹುದು ನಿಮಗೆ. ಮತ್ತು ಟ್ರಾನ್ಸ್ಲೊಕೇಶನ್ ಇದೇನ್ ಗೊತ್ತಾ, ಟ್ರಾನ್ಸ್ಲೊಕೇಶನ್ ಪ್ರಾಜೆಕ್ಟ್ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಅವೆಲ್ಲದರ ಬಗ್ಗೆ ಮುಂದಿನ ಡಿಸ್ಕಸ್ ಮಾಡೋಣ. ಈಗ ಈ MCQ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಆರೋಗ್ಯ ಹಕ್ಕು ವಿನಿಮಯ ಕೇಂದ್ರ NHCX ಅನ್ನು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಕಾರ್ಯಾಚರಣೆಯ ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿದೀವಿ. ಒಂದು ರಾಷ್ಟ್ರೀಯ ಆರೋಗ್ಯ ಹಕ್ಕು ವಿನಿಮಯ ಕೇಂದ್ರವನ್ನ ಪ್ರಾರಂಭ ಮಾಡ್ಕೊಂಡಿವಿ. ಅದು ಯಾರು ಮಾಡಿದೆ ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ಮಾಡಿದೆ, ಈ ಕಾರ್ಯಾಚರಣೆ ಆರಂಭ ಮಾಡ್ಕೊಂಡಿದೆ. ಅದನ್ನ ಯಾವ್ದು ಪ್ರೋಗ್ರಾಮ್ ಅಡಿ ನಾವು ಅದನ್ನ ಪ್ರಾರಂಭ ಮಾಡ್ಕೊಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿವಿ. ಆಯುಷ್ಮಾನ್ ಭಾರತ್ ಮಿಷನ್, ಡಿಜಿಟಲ್ ಮಿಷನ್ಸ್, ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ಸ್, ಸ್ವಸ್ಥ ಭಾರತ ಅಭಿಯಾನ ಮತ್ತು ರಾಷ್ಟ್ರೀಯ ನಗರ ಮಿಷನ್ಸ್ ಗಳ ಬಗ್ಗೆ ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ಅನ್ನೋ ನಿಮ್ಮ ಉತ್ತರ ಅನ್ನೋದು ಕಮೆಂಟ್ ಮಾಡಿ ನೀವು ತಿಳಿಸುವ ಪ್ರಯತ್ನವನ್ನ ಮಾಡಿ. ಓಕೆ, ಇಂಪಾರ್ಟೆಂಟ್ ಇದೆ. ರಾಷ್ಟ್ರೀಯ ಇವೆಲ್ಲ ವಿಚಾರಗಳನ್ನ ಈ ಆಪ್ಷನ್ಸ್ ಅಲ್ಲಿ ಏನ್ ಟಾಪಿಕ್ಸ್ ಅದಾವೆ ಅದ್ರ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಯುವಕರನ್ನು ಡಿಜಿಟಲ್ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸಲು ಸಂಚಾರ್ ಮಿತ್ರ ಯೋಜನೆಯನ್ನ, ಯಾವ ಮಿತ್ರ ಯೋಜನೆಯನ್ನ, ಸಂಚಾರ್ ಮಿತ್ರ ಯೋಜನೆಯನ್ನ ಯಾವ ಸರ್ಕಾರಿ ಇಲಾಖೆ ಪ್ರಾರಂಭಿಸಿದೆ ಅಂತ ನಾನು ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ. ಫಸ್ಟ್ ನೋಡಿ, ಅಂಚೆ ಇಲಾಖೆ. ಸೆಕೆಂಡ್ B, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 3ನೇದು C, ದೂರಸಂಪರ್ಕ ಇಲಾಖೆ.
4ನೇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ. ಈ 4 ಇಲಾಖೆಗಳ ಬಗ್ಗೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಕ್ವಶನ್ಸ್ ಈ 4 ಆಪ್ಷನ್ಸ್ ಗಳನ್ನು ಹಾಕೊಂಡಿದೀನಿ. ನಿಮ್ಮ ಉತ್ತರ ಕಮೆಂಟ್ ಮಾಡುವ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡಬೇಕು. ಅಂಡ್ ಈ ಅಂಚೆ ಇಲಾಖೆಗನ್ನ ಈ ಅಂಚೆಯನ್ನ ನಾವೇನ್ ಮಾಡ್ಬೇಕಂದ್ರೆ ಈಗ ಮತ್ತೆ ಹೊಸ ರೂಪವನ್ನು ಕೊಡ್ತಾ ಇದೀವಿ. ಯಾವುದರ ರೂಪದಲ್ಲಿ ನಾವು ಹೊಸ ರೂಪವನ್ನು ಕೊಡ್ತಾ ಇದೀವಿ ಅದನ್ನ ಕೂಡ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ನ್ಯೂಸ್ ಅಲ್ಲಿ ಇದೆ, ಅದನ್ನ ನೆನಪಿಡುವ ಪ್ರಯತ್ನವನ್ನು ಮಾಡಿ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇವತ್ತು ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ನ ನ್ಯೂಸ್ ಅನ್ನ ನಾವು ನೋಡ್ಕೊಳ್ಳುವ ಪ್ರಯತ್ನ ಮಾಡೋಣ. ಓಕೆ, ಮಹತ್ವಾಕಾಂಕ್ಷಾಮಯವೆತ್ತ ಭಾರತ, ಶುಭಾಂಶು ಶುಕ್ಲಾ. ನಿಮ್ಗೆಲ್ಲ ಗೊತ್ತಿತ್ತು ಏನಿದೆ ಅಂದ್ರೆ ನಮ್ ಶುಭಾಂಶು ಶುಕ್ಲಾ ಅವರು ಆಕ್ಸಿಮ್ 4 ಮಿಷನ್ ನ ಭಾಗವಾಗಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಅವ್ರಿಗೆ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಕಳಿಸಿದೀವಿ. ಅವರು 14 ದಿವಸ ಅಲ್ಲಿದ್ರು. 14 ದಿವಸ ಅಲ್ಲಿದ್ಮೇಲೆ ಈಗ ನಿನ್ನೆ ಅವ್ರೇನು ಬೀಳ್ಕೊಡುಗೆ ಸಮಾರಂಭ ಅಲ್ಲಿಂದ ಬರ್ತಾ ಇದ್ರು ಅವರು. ಹೌದಾ, 15ನೇ ತಾರೀಕು ಇವತ್ತು ಬರ್ತಾರೆ ಅವ್ರು ಮತ್ತೆ ಭೂಮಿಗೆ ಇಳಿತಾರೆ. ಹೌದಾ, ಅವಾಗ ಒಂದು ಪ್ರೋಗ್ರಾಮ್ ಅನ್ನ ಒಂದು ಸಮಾರಂಭವನ್ನ ಅಲ್ಲಿ ಏನ್ ಗೊತ್ತಾ ಒಂದು ಭಾಷಣವನ್ನ ಮಾಡ್ತಾರೆ. ಅವರು ಹೇಗೆ ಭಾರತ ಕಾಣ್ತಾ ಇದೆ ಅಂತಂದಾಗ ಅವ್ರು ಹೇಳ್ತಾರೆ, ಅಂತರಿಕ್ಷದಿಂದ ಕಣ್ಣು ಹಾಯಿಸಿದಾಗ ಭಾರತವು ಮಹತ್ವಾಕಾಂಕ್ಷೆವೆತ್ತ ಭಾರತ ಕಾಣ್ತದೆ. ಯಾವುದೇ ಅಂಜಿಕೆ ಇಲ್ಲದ ಆತ್ಮವಿಶ್ವಾಸದ ಮತ್ತು ಹೆಮ್ಮೆಯಿಂದ ಬಿಗುವ ಭಾರತ ಕಾಣುತ್ತದೆ. ಭಾರತವು ಮುಂದಿನ ಯಶಸ್ಸನ್ನು ಕಂಡಿಟ್ಟಿರುವ ಭಾರತವಾಗಿ ಕಾಣ್ತದೆ ಅಂತ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಏನೇ ಕ್ವಶನ್ಸ್ ಕೇಳಬಹುದು ನಿಮಗೆ. ಶುಭಾಂಶು ಶುಕ್ಲಾ ಏನು ಅವ್ರದ್ದು ಕ್ಲಿಪ್ ಇದೆ ನೋಡಿ, ಒಂದು 2 ಮಿನಿಟ್ಸ್. ಆ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು. ಯಾಕೆ ಕ್ವಶನ್ಸ್ ಕೇಳಬಹುದು ಅಂದ್ರೆ 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಏನ್ ಮಾಡ್ತಾನೆ ಗೊತ್ತಾರೆ? ನೀಲ್ ಆರ್ಮ್ಸ್ಟ್ರಾಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾನೆ, ಇದು ಮಾನವನಿಗೆ ಒಂದು ಹೆಜ್ಜೆ ಆದ್ರೆ ಮನುಕುಲಕ್ಕೆ ಇದು ದೊಡ್ಡ ಕುಣಿತ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ. ಆ ಸ್ಟೇಟ್ಮೆಂಟ್ ಅನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮಾನವನಿಗೆ ಅವನು ಕಾಲಿಟ್ಟು ಒಂದು ಸಣ್ಣ ಹೆಜ್ಜೆ ಇರಬಹುದು, ಅದೇ ಮನುಕುಲಕ್ಕೆ ಅದು ದೊಡ್ಡ ಜಿಗಿತ ಎಂಬ ಅಂಶವನ್ನ ಏನ್ ಮಾಡ್ತಾನೆ ಅಂತಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಅದೇ ರೀತಿ ಈ ನಮ್ಮ ಶುಭಾಂಶು ಶುಕ್ಲಾ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನೋಡಿ, ಆ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಓಕೆನಾ? ಅದ್ರ ಶುಭಾಂಶು ಶುಕ್ಲಕ್ಕಿಂತ ಮುಂಚಿತವಾಗಿ 41 ವರ್ಷಗಳ ಹಿಂದೆ ಯಾರು ನಮ್ ರಾಕೇಶ್ ಶರ್ಮಾ 1984 ಅಲ್ಲಿ ನಮ್ ರಾಕೇಶ್ ಶರ್ಮಾ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಶರ್ಮಾ ಅವರು ಭೇಟಿ ಕೊಟ್ಕೊಂಡಿದ್ರು. ಇದನ್ನು ಕೂಡ ನಿಮಗೆ ಗೊತ್ತಿದೆ. ಈ ಶುಭಾಂಶು ಶುಕ್ಲಾ ಆಕ್ಸಿಮ್ 4 ಮಿಷನ್ ಯಾವ ರಾಕೆಟ್, ಹೌದಾ, ಯಾವ ದೇಶ ಅದನ್ನ ಯಾರ ಕೊಲಾಬ್ರೇಷನ್ ಮಾಡ್ತಾ ಇದೆ, ಜೊತೆಗೆ ಈ ನಾಸಾ ನಮ್ದು ಯಾರ್ದು ಸ್ಪೇಸ್ ಎಕ್ಸ್ ಏನ್ ರೋಲು, ಫಾಲ್ಕನ್ 9 ಮಿಷನ್, ಫಾಲ್ಕನ್ 9 ರಾಕೆಟ್ ಏನ್ ಉದ್ದೇಶ, ಅವೆಲ್ಲವನ್ನ ಆಲ್ರೆಡಿ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿವಿ. ಮತ್ತೆ ಅದನ್ನ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ. ನೀವೇನ್ ಮಾಡಿ ಅಂತಂದ್ರೆ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಜೊತೆಗೆ ಈ ಮಿಷನ್ ನಲ್ಲಿ ನಮ್ಮ ಆಕ್ಸಿಮ್ 4 ಮಿಷನ್ ಅಲ್ಲಿ 60 ಪ್ರಯೋಗಗಳನ್ನ ಅವರು ಮಾಡ್ಕೊಂಡಿದ್ದಾರಂತೆ. ಜೊತೆಗೆ ಈ ಮಿಷನ್ಗೆ ನಾವು ನಮ್ಮ ಶುಭಾಂಶು ಶುಕ್ಲಾವನ್ನ ಸೆಂಡ್ ಮಾಡಲು ನಾವ್ ಎಷ್ಟು ಖರ್ಚು ಮಾಡಿದ್ವಿ ಅಂದ್ರೆ 550 ಕೋಟಿ ರೂಪಾಯಿ ನಾವೇನ್ ಮಾಡ್ಕೊಂಡಿವಿ, ಇದಕ್ಕೆ ಖರ್ಚು ಮಾಡ್ಕೊಂಡಿವಿ. 550 ಕೋಟಿ. ಇದರ ಉದ್ದೇಶ ಏನಂದ್ರೆ ನಾವು 2027ಗೆ ನಾವು ಗಗನಯಾನ ಪ್ರಾಜೆಕ್ಟ್ ಅನ್ನ ಗಗನಯಾನ ಯೋಜನೆಯನ್ನ ನಾವು ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದೀವಿ. ಈ ನಮ್ಮ ಶುಭಾಂಶು ಶುಕ್ಲರ ಅನುಭವವನ್ನ ಈ ಗಗನಯಾನ ಪ್ರಾಜೆಕ್ಟ್ ಗಾಗಿ ನಾವು ಬಳಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅವರನ್ನ ನಾವು ಇದಕ್ಕೆ ಕಳಿಸಿದೀವಿ. ಹೌದಾ, ಜೊತೆಗೆ ಇದರಿಂದ ಈಗ ಈ ಆಕ್ಸಿಮ್ 4 ಮಿಷನ್ ಏನ್ ಅನುಭವ ಪಡ್ಕೊಂಡ್ರು ಆ ಗಗನಯಾನ ಮಿಷನ್ಸ್ಗೆ ಏನಾಗತ್ತಂದ್ರೆ ಹೆಲ್ಪ್ ಆಗತ್ತೆ ಎಂಬ ದೃಷ್ಟಿಕೋನದಿಂದ ನಾವು ಇದನ್ನ ಮಾಡ್ಕೊಡ್ವಿ. ಇಷ್ಟು ಬೇಸಿಕ್ಸ್ ಇರ್ಲಿ. ಆಕ್ಸಿಮ್ 4 ಬಗ್ಗೆ ಕ್ವಶನ್ಸ್ ಕೇಳಬಹುದು ನಿಮಗೆ. ಜೊತೆಗೆ ಬೇಸಿಕ್ಸ್ ಅನ್ಕೋದು ರಾಕೇಶ್ ಶರ್ಮಾ ಅವ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಅಥವಾ ನೀಲ್ ಆರ್ಮ್ಸ್ಟ್ರಾಂಗ್ 1969 ಫಸ್ಟ್ ಟೈಮ್ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಅಥವಾ ನಮ್ ಯಾವ್ದು ನೆಕ್ಸ್ಟ್ ನೋಡಿ ಈಗ ನಾವು ಎಷ್ಟು ಖರ್ಚು ಮಾಡಿದೀವಿ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಗಗನಯಾನ ಬಗ್ಗೆ ಪ್ರಾಜೆಕ್ಟ್ ಕ್ವಶನ್ಸ್ ಕೇಳಬಹುದು. ಈ ರೀತಿ ಬೇರೆ ಬೇರೆ, ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಯಾಕಂದ್ರೆ ಭಾರತ 36 ಅಲ್ಲಿ ನಾವು ಇಂಡಿಯನ್ ಸ್ಪೇಸ್ ಸ್ಟೇಷನ್ ಮಾಡ್ಬೇಕಂತ ಗುರಿ ಹಾಕೊಂಡಿವಿ. ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು ನಿಮಗೆ. ಇಸ್ರೋ ಪ್ರೋಗ್ರಾಮ್ ಬಗ್ಗೆ ಇಂಪಾರ್ಟೆಂಟ್ ಇದೆ. ಇಸ್ರೋ ಇಸ್ ದ ಒನ್ ಆಫ್ ದ ಕೀ ಏರಿಯಾ ಆಫ್ ಎಕ್ಸಾಮಿನರ್. ಇಸ್ರೋದ ಬಗ್ಗೆ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಗಗನಯಾನ SMPS ಅಭಿವೃದ್ಧಿ ಪೂರ್ಣ. ಗಗನಯಾನ ನಿಮ್ಗೆ ಹೇಳಿದೆ ನಾನು 2027ಗೆ ನಾವು ಗಗನಯಾನ ಪ್ರಾಜೆಕ್ಟ್ ಅನ್ನ ನಾವೇನ್ ಮಾಡ್ಬೇಕು, ಜಾರಿಗೆ ಅನ್ಕೊಂಡ್ವಿ. ಇದರ ಸರ್ವಿಸಸ್ ಮಾಡ್ಯುಲರ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಅನ್ನ ಮಾಡ್ತಾ ಇದೀವಿ. ಅದನ್ನ ಯಶಸ್ವಿಯಾಗಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಪೂರ್ಣಗೊಳಿಸ್ಕೊಂಡಿವಿ. ಓಕೆ,
ಇದು ನೋಡಿ ಗಗನ ಒಂದಕ್ಕೊಂದು ಹೆಂಗೆ ಯಾವ ರೀತಿ ನ್ಯೂಸ್ ಅಲ್ಲಿ ಎಲ್ಲವೂ. ಜೊತೆಗೆ ಇದರ ಕಾರ್ಯಕ್ಷಮತೆ ಏನು ಗೊತ್ತಾ, ಇದು 350 ಸೆಕೆಂಡ್ನಷ್ಟು ಉಷ್ಣತೆ ಪರೀಕ್ಷೆಯನ್ನು ಇದನ್ನ ಗೊತ್ತಾ ನಡೆಸಲಾಗಿದೆ. ನಾವು ಪರೀಕ್ಷೆ ನಡೆಸ್ಕೊಂಡಿವಿ, ವೆರಿ ಇಂಪಾರ್ಟೆಂಟ್. ಇದು SMPS ಅಂತ ನಿಮ್ಗೆ ಕ್ವಶನ್ಸ್ ಕೇಳಬಹುದು ನೀವು, ವಾಟ್ ಈಸ್ SMPS ಅಂತ, ಅದ್ರ ಬಗ್ಗೆ ಕೂಡ ನೆನಪಿಡುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಎಲ್ಲಿ ನಡೆದಿದೆ, ತಮಿಳ್ನಾಡಿನ ಮಹೇಂದ್ರಗಿರಿ ಏನು ಗೊತ್ತಾ, ಇಸ್ರೋ ಪ್ರೊಪಲ್ಷನ್ ಸೆಂಟರ್ ಇದೆ. ಇಸ್ರೋ ಪ್ರೊಪಲ್ಷನ್ ಏನ್ ಗೊತ್ತಾ, ಪ್ರೊಪಲ್ಷನ್ ಸೆಂಟರ್ ಇದೆ. ಆ ಸೆಂಟರ್ ಅಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ, ಸೆಂಟರ್ ಅಲ್ಲಿ ನಾವು ಇದನ್ನ ಟೆಸ್ಟ್ ಮಾಡ್ಕೊಂಡಿವಿ, ಪರೀಕ್ಷೆ ಮಾಡ್ಕೊಂಡು. ಈ ಸೆಂಟರ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳು, ಈ ಮಹೇಂದ್ರಗಿರಿ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ನಾನು ಪೂರ್ಣ ಬರೀತಿಲ್ಲ, ಯಾಕಂದ್ರೆ ನನ್ನ ಉದ್ದೇಶ ಏನ್ ಗೊತ್ತಾ, ಇದನ್ ಚೆನ್ನಾಗಿ ಏನ್ ಗೊತ್ತಾ, ಮಹೇಂದ್ರಗಿರಿ ಅಂತ ಏನ್ ಗೊತ್ತಾ ನೀಟಾಗಿ ನಿಮಗ್ ಬರೆದು ಏನ್ ಮಾಡ್ಬೋದು ಅಂದ್ರೆ ಇದನ್ನ ಮಾಡ್ಬೋದು. ಬಟ್ ನನ್ನ ಉದ್ದೇಶ ಏನಂತಂದ್ರೆ ವಿತಿನ್ 20-25 ಮಿನಿಟ್ಸ್ ಅಲ್ಲಿ ನಿಮ್ಗೆ ಏನು ಒಂದ್ ಜಿಸ್ಟ್ ಅದು ಸಿಗ್ಬೇಕು ನಿಮಗೆ. ದಟ್ ಈಸ್ ಮೈ ಇಂಟೆನ್ಷನ್. ಅದ್ರ ಸಲುವಾಗಿ ನಾನು ಸ್ಪೀಡ್ ಆಗಿ ಮಾಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ನೋಡಿ ಇದನ್ನ ಈ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಒತ್ತಡವನ್ನು ಸೃಷ್ಟಿಸಿ. ಈ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಏನ್ ನೋಡಿ, ಈ ಪ್ರೊಪಲ್ಷನ್ ಸಿಸ್ಟಮ್ ಅಂತಂದ್ರೆ ಒತ್ತಡವನ್ನು ಸೃಷ್ಟಿಸಿ ನೂಕುಬಲದ ಮೂಲಕ ನೌಕೆಯನ್ನು ನಿಗದಿತ ಕಕ್ಷೆಗೆ ಅಥವಾ ಪ್ರದೇಶಕ್ಕೆ ಕಳಿಸುವ ಪ್ರಕ್ರಿಯೆಯನ್ನು ನಾವು ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಒತ್ತಡವನ್ನು ಸೃಷ್ಟಿ ಮಾಡ್ತೀವಿ ಮತ್ತು ನೂಕುಬಲವನ್ನು ಕ್ರಿಯೇಟ್ ಮಾಡಿ ಆ ನೌಕೆನ ಎಲ್ಲಿ ಸೇರಿಸಬೇಕು ಅಲ್ಲಿ ಸೇರಿಸುವ ಒಂದು ಪ್ರಕ್ರಿಯೆಯನ್ನು ಪ್ರೊಪಲ್ಷನ್ ಸಿಸ್ಟಮ್. ಈ ಸಿಸ್ಟಮ್ ಅನ್ನ ಏನ್ ಮಾಡ್ಕೊಂಡು ನಾವು ಡೆವಲಪ್ ಮಾಡ್ಕೊಂಡಿವಿ. ಈ ಪ್ರಾಜೆಕ್ಟ್ ಬೇಕಾಗಿದೆ, ಇದು ನಾವು ಮಹೇಂದ್ರಗಿರಿಯಲ್ಲಿ ಮಾಡ್ಕೊಂಡಿವಿ. ಇಷ್ಟು ಗೊತ್ತಿದ್ರೆ ದರ್ ಇಸ್ ಮೋರ್ ದೆನ್ ಎಫ್. ಓಕೆ, ನೆಕ್ಸ್ಟ್ ನೋಡಿ, ಭಾರತೀಯರಿಂದ ಅಧಿಕ ಉಪ್ಪು ಸೇವನೆ. ICMR ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಏನ್ ಮಾಡಿದ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈಗ ಈ ICMR ಬಗ್ಗೆನೆ, ICMR ಯಾವಾಗ ಸ್ಥಾಪನೆ ಆಯಿತು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಯಾವ ಕಾಯ್ದೆ ಮೂಲಕ ಇದನ್ನ ಸ್ಥಾಪನೆ ಮಾಡ್ಕೊಂಡಿವಿ, ಇದರ ಕಾರ್ಯವೇನು, ಇದನ್ನ ಫಸ್ಟ್ ನೀವೇನ್ ಮಾಡಿ ಇದರ ಕಾರ್ಯ, ಇದು ಬೇಸಿಕ್ಸ್. ಈ ಬೇಸಿಕ್ಸ್ ನಿಮಗೆ ಗೊತ್ತಿರ್ಬೇಕದನ್ನ. ಈ ಬೇಸಿಕ್ಸ್ ಅನ್ನ ನೀವು ಫಸ್ಟ್ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಹೋಮ್ವರ್ಕ್ ಫಾರ್ ಬೇಸಿಕ್ಸ್. ಈಗ ಏನ್ ಹೇಳಿದೆ ಅಂದ್ರೆ, ಈಗ ನಮ್ಮ ಫಾರ್ ಎಕ್ಸಾಂಪಲ್ ಭಾರತದ ಸರಾಸರಿ ಒಬ್ಬ ವ್ಯಕ್ತಿ ದಿನಕ್ಕೆ ಏನ್ ಮಾಡ್ಬೇಕಾದ್ರೆ ಒಂದು ಸರಾಸರಿ 5 ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನ ಸೇವಿಸಬೇಕು. ಅದಕ್ಕಿಂತ ಜಾಸ್ತಿ ನಾವೇನ್ ಮಾಡ್ತೇವೆ, ಉಪ್ಪನ್ನ ಸೇವಿಸ್ತಾ ಇದೀವಿ. ಅದಕ್ಕಾಗಿ ಏನ 9 ದೇಶದ ನಗರ ಪ್ರದೇಶದಲ್ಲಿ 9.2 ಗ್ರಾಮ್ ಏನ್ ಗೊತ್ತಾ ಉಪ್ಪನ್ನ ಸೇವಿಸ್ತಾ ಇದೀವಿ ಅಂತ. ವೆರಿ ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್. ಯಾಕಂದ್ರೆ ಇದರಿಂದ ಅಧಿಕ ಉಪ್ಪು ತಿನ್ನುವುದರಿಂದ ರಕ್ತದೊತ್ತಡ ಉಂಟಾಗತ್ತೆ. ಎಟ್ ದ ಸೇಮ್ ಟೈಮ್ ಏನಾಗತ್ತೆ ಅಂದ್ರೆ ಪಾರ್ಶ್ವವಾಯು ಉಂಟಾಗತ್ತೆ, ಜೊತೆ ಹೃದಯ ರೋಗ ಉಂಟಾಗತ್ತೆ, ಮೂತ್ರಪಿಂಡಕ್ಕೆ ಏನ್ ಗೊತ್ತಾ ಹಾನಿ ಆಗತ್ತೆ. ಇಷ್ಟೆಲ್ಲ ನೀವೇನ್ ಮಾಡಿ ಅಂದ್ರೆ ಉಪ್ಪನ್ನ ಕಡಿಮೆ ತಿನ್ನಬೇಕು. ಯಾಕಂದ್ರೆ ಎಷ್ಟು ಜಾಸ್ತಿ ತಿಗಿಸಿ ಒಂದ್ ಡೈಲಾಗ್ ಹೇಳ್ತೀವಿ, ಅಮೃತನು ಅತಿ ಹೆಚ್ಚಾದ್ರೆ ವಿಷ ಆಗ್ತದೆ. ಸೊ ಉಪ್ಪು ಯಾವ ಲೆಕ್ಕ, ಹೌದಾ? ಅದಕ್ಕಾಗಿ ಉಪ್ಪನ್ನ ಮಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಹಾಗಾದ್ರೆ ಈ ಉಪ್ಪಿನ ರಾಸಾಯನಿಕ ರೂಪವೇನು, ರಾಸಾಯನಿಕ ಹೆಸರು ಹೇಳಿ, ರಾಸಾಯನಿಕ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಹಿಂಗೆ ಕ್ವಶನ್ಸ್ ಕೇಳಿಬಿಡ್ತಾನೆ. ಸೊ ನಾವೇನ್ ಅನ್ಕೊಂಡು ಇನ್ನೊಂದು ದೃಷ್ಟಿಕೋನದಲ್ಲಿ ಕ್ವಶನ್ಸ್ ಅನ್ನು ಕೇಳುವ ಸಾಧ್ಯತೆ ಇರ್ತದೆ. ಓಕೆ, ಜೊತೆಗೆ ಇದ್ರ ಜೊತೆಗೆ ಇದನ್ನ WHO ಕೂಡ ಏನ್ ಹೇಳಿದೆ ಅಂದ್ರೆ, WHO ಕೂಡ ಏನ್ ಹೇಳಿದೆ, ಒಬ್ಬ ವ್ಯಕ್ತಿ 5 ಗ್ರಾಮ್ಗಿಂತ ಏನ್ ಮಾಡ್ಬೇಕಂತಂದ್ರೆ ಕಡಿಮೆ ಉಪ್ಪನ್ನ ಸೇವಿಸಬೇಕಂತ ಗೈಡ್ಲೈನ್ WHO ಗೈಡ್ಲೈನ್ ಇದೆ. WHO ಯಾವಾಗ ಸ್ಥಾಪನೆ ಆಯ್ತು ಹೆಡ್ ಕ್ವಾರ್ಟರ್ ಇದೆ, ಇದ್ರ ಯಾವ್ದಾದ್ರು ಕಾರ್ಯಕ್ರಮಗಳು ಇದ್ರ ಬಗ್ಗೆ WHO ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೋಡಿಯಂ ಬದಲಾಗಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೆಸಿಯಂ ಅಂಶವಿರುವ ಲವಣ ಬಳಕೆ ಇದಕ್ಕೆ ಪರ್ಯಾಯ ಎಂದು ವಿದ್ಯಾರ್ಥಿ. ಈಗ ನಾವು ಸೋಡಿಯಂ ಬಳಸ್ತಾ ಇದೀವಿ, ಇದಕ್ಕೇನ್ ಗೊತ್ತಾ, ಸೋಡಿಯಂ ಬಳಸ್ತಾ ಇದೀವಿ. ಇದ್ರಿಗೆ ಬದಲಾಗಿ ಪೊಟ್ಯಾಷಿಯಂ ಅನ್ನ ನಾವು ಬಳಸಬಹುದಂತೆ. ಹೌದಾ, ಪೊಟ್ಯಾಷಿಯಂ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಮ್ಯಾಗ್ನೆಸಿಯಂ ಅನ್ನು ಕೂಡ ನಾವೇನ್ ಮಾಡಬಹುದು, ಅದನ್ನ ರಿಪ್ಲೇಸ್ ಮಾಡಬಹುದು ಅಂತ ವಿಜ್ಞಾನಿಗಳು ಸಂಶೋಧನೆ ತಿಳಿಸಿದ್ದಾರೆ. ನಾನು ಏನೆಲ್ಲ ಮಾತಾಡ್ತಾ ಇದ್ದೀನಿ, ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ, ನಾವು ಪ್ರಿಪರೇಷನ್ಸ್ ಈಗ ನಾವು ವಿಡಿಯೋ ನೋಡಿದ ನಂತರ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ, ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾವೇನ್ ಮಾಡ್ತಾ ಇತ್ತು ಅಂತಂದ್ರೆ ನಿಮಗೆಲ್ಲವನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ನೋಡಿ, ಶಾಂಘೈ ಸಹಕಾರ ಸಂಘಟನೆ ವಿದೇಶಾಂಗ ಸಚಿವರ ಚೀನಾಕ್ಕೆ ಜಯಶಂಕರ್ ಭೇಟಿ. ನಿಮಗೆಲ್ಲ ಗೊತ್ತಿದೆ, SCO ಸಮಿಟ್ ನ ಎಲ್ಲಿ ಆಗ್ತಾ ಇದ್ದಾರೆ, ವಿದೇಶಾಂಗ ಸಚಿವರ ಭೇಟಿ ಆಗ್ತಾ ಇದೆ, ಚೀನಾದಲ್ಲಿ ನಡೀತಾ ಇದೆ. ಈಗ ನಿಮಗೇನು SCO ಯಾವಾಗ ಸ್ಥಾಪನೆ ಆಯಿತು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾರೆ, ಹೌದಾ? ಇತ್ತೀಚೆಗೆ ಎಲ್ಲಿ ನೆಕ್ಸ್ಟ್ ಲಾಸ್ಟ್ ಇಯರ್ ಎಲ್ಲಿ ನಡೀತು ಸಮ್ಮಿಟ್, ಈಗ ನೆಕ್ಸ್ಟ್ ಏನ್ ಗೊತ್ತಾ, ನೆಕ್ಸ್ಟ್ ಎಲ್ಲಿ ನಡೀತಾ ಇದೆ, ಪ್ರೆಸೆಂಟ್ ಎಲ್ಲಿ ನಡೀತಾ ಇದೆ, ಇವೆಲ್ಲವನ್ನ ನಾನು
ಹಿಂದಿನ ತಿಂಗಳ ಮ್ಯಾಗಝಿನ್ ಅಲ್ಲಿ ನಾನು ಎಲ್ಲವನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೇನೆ, ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೇನೆ. ನಿಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇವೆಲ್ಲ ಸಿಗ್ತಾ ಹೋಗುತ್ತೆ. ಒಂದು ಸಾರಿ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಬಂತಂದ್ರೆ 1 ಮಂತ್ 2 ಮಂತ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತದೆ. ಒಂದು ಸಾರಿ ಬೇಸಿಕ್ಸ್ ಅನ್ನ ನೀವು ಮಾಡ್ಕೊಂಡ್ರೆ ಜಸ್ಟ್ ಅದು ಏನ್ ನೆಕ್ಸ್ಟ್ ಸಬ್ಮಿಟ್ ಯಾವಾಗ ನಡೀತು, ಅದ್ರಲ್ಲಿ ಏನ್ ಡಿಸಿಷನ್ ತಗೊಂಡ್ರು ಅಷ್ಟೇ ನೀವು ಅಪ್ಡೇಟ್ ಮಾಡೋದಿರ್ತದೆ. ಸೊ ನೀವು ಕರೆಂಟ್ ಅಫೇರ್ಸ್ ಹೆಂಗ್ ಪ್ರಿಪರೇಷನ್ ಮಾಡ್ತೀವಿ ಅಂದ್ರೆ ನೀವು ಬೇಸಿಕ್ ನೋಟ್ಸ್ ಅನ್ನ ಒಂದು ಬೇಸಿಕ್ಸ್ ನೋಟ್ಸ್ ಅನ್ನ ಮಾಡಿ. ಆ ಬೇಸಿಕ್ಸ್ ನೋಟ್ಸ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಅಪ್ಡೇಟ್ ಆಗ್ತಿರ್ತವೆ, ಅಪ್ಡೇಟ್ಸ್ ಅನ್ನ ಮಾತ್ರ ನೀವೇನ್ ಮಾಡಿ ಅಂತಂದ್ರೆ ಅದನ್ನ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಎವ್ರಿ ಟೈಮ್ ನಾನು ಅದೇ ಸೇಮ್ ಸ್ಟೋರಿ ರಿಪೀಟ್ ಮಾಡ್ತಾ ಹೋದ್ರೆ ಕ್ಲಾಸ್ ಲೆಂತಿ ಆಗುತ್ತೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ಅದನ್ನ ನೀವು ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಕುನೋ ರಾಷ್ಟ್ರೀಯ ಉದ್ಯಾನವನ ಚೀತಾ ಸಾವು. ತಮಗೆಲ್ಲ ಆವಾಗಲೇ ಮೊದಲೇ ಹೇಳಿದ್ದೆ, ಕುನೋ ಎಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿದೆ. ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಟೈಗರ್ ಏನ್ ಗೊತ್ತಾ, ಈಗ ಚೀತಾ ಟ್ರಾನ್ಸ್ಲೊಕೇಶನ್ ಪ್ರೋಗ್ರಾಮ್ ಅನ್ನ ನಾವೇನ್ ಹಾಕೊಂಡಿದೀವಿ. ಅದರಲ್ಲಿ ನಾವು ನಮೀಬಿಯಾದಿಂದ ನಾವೇನ್ ಮಾಡ್ಕೊಂಡಿದ್ವಿ, ಭಾರತದ ಕುನೋ ನ್ಯಾಷನಲ್ ಪಾರ್ಕ್ಸ್ಗೆ ಅಥವಾ ಅಭಯಾರಣ್ಯಕ್ಕೆ ನಾವೇನ್ ಮಾಡ್ಕೊಂಡು ಚೀತಾಗಳನ್ನ ತಂದುಕೊಂಡಿವಿ. ಆ ಚೀತಾ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಅದನ್ನು ತೀರ್ಕೊಂಡಿದೆ. ಯಾಕಂದ್ರೆ ಅದನ್ನೇ ಯೂಸ್ ಮಾಡಲ್ಲ, ಯಾಕಂದ್ರೆ ಎನ್ವೈರನ್ಮೆಂಟ್ ಗೆ ಏನಾಗ್ತಾ ಇದ್ರೆ ಶೂಟ್ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಸ್ವಲ್ಪ ನೋಡುವ ಪ್ರಯತ್ನವನ್ನ ಮಾಡಬೇಕು. ಮಧ್ಯಪ್ರದೇಶ್ ಬೇರೆ ಬೇರೆ ಕಾರಣಗಳಿಂದ ಮಧ್ಯಪ್ರದೇಶನ ವನ್ಯಜೀವಿಗಳ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ, ನ್ಯಾಷನಲ್ ಪಾರ್ಕ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ, ಅಭಯಾರಣ್ಯ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ, ಟ್ರೈಬಲ್ಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ಅಂಡ್ ಪ್ರವಾಸೋದ್ಯಮಕ್ಕೆ ಹ್ಯೂಜ್ ಪ್ರಮೋಷನ್ ಮಾಡ್ತಾರ ಅವರು. ಸೊ ಹೌದಾ, ಆ ಮಧ್ಯಪ್ರದೇಶದ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಿ ನೀವು ರೈಲ್ವೆ ಸ್ಟೇಷನ್ಸ್ ಗಳಲ್ಲಿ ಮತ್ತೆ ನಮ್ಮ ಬಸ್ ಸ್ಟಾಪ್ ಗಳಲ್ಲಿ ಕೂಡ ನೋಡ್ತೀವಿ. ಸೊ ಆ ಪ್ರವಾಸೋದ್ಯಮದ ಬಗ್ಗೆ ಏನಿದಾವ ಆ 4-5 ಆಸ್ಪೆಕ್ಟ್ಸ್ ಗಳ ಬಗ್ಗೆ ನೀವು MP ಬಗ್ಗೆ ನೀವೇ ಅಧ್ಯಯನ ಮಾಡಬೇಕಾಗತ್ತೆ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಆ ಕ್ವಶನ್ಸ್ ಗಳೆಲ್ಲ ಇದಾವೆ. ಓಕೆ, ಅದನ್ನ ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಅಂಡ್ ಈ ಟ್ರಿಗರ್ ನೋಡಿ, ನಮ್ದು ಚೀತಾ ಟ್ರಾನ್ಸ್ಲೊಕೇಶನ್ ಪ್ರಾಜೆಕ್ಟ್ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಅಂಡ್ ಒಂದು ದೇಶದಿಂದ ನಮ್ಮ ಭಾರತಕ್ಕೆ ತರಬೇಕಂದ್ರೆ ಒಂದು ಟ್ರಾನ್ಸ್ಲೊಕೇಶನ್ ಮಾಡ್ಬೇಕಾದ್ರೆ ಪರಿಸರಿಕ ಮಾನದಂಡಗಳು ಏನಿರಬೇಕು, ಪರಿಸರದ ಮಾನದಂಡಗಳು ಏನಿರಬೇಕು, ಹೌದಾ, ಅವೆಲ್ಲವನ್ನ ನೀವೇನ್ ಮಾಡಿ ಅಂತ ಕ್ವಶನ್ಸ್ ಗಳ ಜೊತೆಗೆ ಈ ಒಂದು ನಿರ್ದಿಷ್ಟ ಬಗ್ಗೆ ಏನಿರ್ಬೇಕಂತ ಒಂದು ಹುಲ್ಲುಗಾವಲು ಇರಬೇಕು. ಆ ಹುಲ್ಲುಗಾವಲು ಇದ್ರೆ ಮಾತ್ರ ಏನ್ ಮಾಡ್ಬೋದು ಅಂದ್ರೆ ಅವನ್ನ ನಾವು ಟ್ರಾನ್ಸ್ಲೊಕೇಶನ್ ಮಾಡ್ಬೋದು. ಈ ಹುಲ್ಲುಗಾವಲಿನ ಹೆಸರು ನಿಮಗೆ ಕ್ವಶನ್ಸ್ ಅಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಆ ಹುಲ್ಲುಗಾವಲಿನ ಹೆಸರು ನೀವು ನೆನಪಿಡ. ಶೋಲಾ ಎಲ್ಲಿದೆ ಅಂತ ಕ್ವಶನ್ಸ್, ಶೋಲಾ ಹುಲ್ಲುಗಾವಲು ಎಲ್ಲಿದೆ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾನೆ, ಹೌದಾ. ಇದೇ ರೀತಿ ಇದು ಇಲ್ಲಿ ನೆಕ್ಸ್ಟ್ ಏನ್ ಗೊತ್ತಾ, ಈ ಬನ್ನಿ ಹುಲ್ಲುಗಾವಲು ಎಲ್ಲಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ ನಿಮಗೆ. ಓಕೆ, ಇವೆಲ್ಲವರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ. ನಾನು ಜಸ್ಟ್ ಹಿಂಟ್ ಕೊಡ್ತಾ ಹೋಗ್ತೀನಿ, ನೀವು ವರ್ಕ್ ಮಾಡ್ತಾ ಹೋದ್ರೆ ನಾವು ಹೇಳಿದ್ದಕ್ಕೂ ನೀವು ಕೆಲಸ ಮಾಡಿದ್ದಕ್ಕೂ ಅದು ಮನನ ಆಗ್ತಾ ಹೋಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ನಿಮಗೆ ಆನ್ಸರ್ ಮಾಡುವ ಸಾಮರ್ಥ್ಯವನ್ನ ಬೆಳೀತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, 858 ಕೋಟಿ ಸಾಲ ಪಡೆದ 858 ಕೋಟಿ ಸಾಲ ಪಡೆದ IIFL ಹೋಮ್ ಫೈನಾನ್ಸ್ ಫ್ರಮ್ AIIB. ಎಲ್ಲಿಂದ ಸಾಲ ಪಡೆದ ಅಂದ್ರೆ AIIB ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತ ನಾವ್ ಹೇಳ್ತೀವಿ ಅಂತಂದ್ರೆ ಅದರಿಂದ ನಾವು ಸಾಲ ಪಡ್ಕೊಂಡಿವಿ. ಈಗ ನನಗೇನು ಅಂತಂದ್ರೆ ನಮಗೆ ಏನಾಗಿದೆ ಇಲ್ಲಿ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ, ಇದರಿಂದ ನಮ್ಮ ದೇಶದ ಏನ್ ಗೊತ್ತಾ IIFL ಹೋಮ್ ಫೈನಾನ್ಸ್ 850 ಕೋಟಿ ಸಾಲವನ್ನು ಪಡ್ಕೊಂಡಿದೆ. ಆ 850 ಕೋಟಿ ಪಟ್ಕೊಳ್ಳಿ, 8,000 ಪಟ್ಕೊಂಡು ನನಗೆ AIIB ಇಂಪಾರ್ಟೆಂಟ್. ನನಗೆ AIIB ಇಂಪಾರ್ಟೆಂಟ್. ಯಾವಾಗ ಸ್ಥಾಪನೆ ಆಯ್ತು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಎಷ್ಟು ಸದಸ್ಯ ರಾಷ್ಟ್ರಗಳದಾವೆ, ಅದು ನನಗೆ ಇಂಪಾರ್ಟೆಂಟ್ ಆಗ್ತಾ ಹೋಗಿ. ಯಾಕಂದ್ರೆ ಪ್ರಿವಿಯಸ್ ಈ AIIB ಬ್ರಿಕ್ಸ್ ಬ್ಯಾಂಕ್ಸ್ ಬಗ್ಗೆ, IMF ಬಗ್ಗೆ, IBRD ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೆಕ್ಸ್ಟ್ ನಮ್ದು ಈ ಇಂಟರ್ನ್ಯಾಷನಲ್ ಬಾಡೀಸ್ ಅದ ನೋಡಿ, ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಬಾಡೀಸ್ ಬಗ್ಗೆ ನಿಮಗೆ PYQ ಅಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಎಟ್ ಲೀಸ್ಟ್ ಯಾವ ಸೀರಿಯಸ್ ವಿದ್ಯಾರ್ಥಿಗಳಿದ್ದೀರಿ, ಈ ಬಾಡಿಯನ್ನ ನೀವು ಥರೋಲಿ ಪ್ರಿಪರೇಷನ್ ಮಾಡ್ಬೇಕು. ಅಂದ್ರೆ ಏನೇನ್ ಪ್ರಿಪರೇಷನ್ ಮಾಡ್ಬೇಕು ಸರ್, ಎಸ್ಟಾಬ್ಲಿಷ್ ಆಗಿದೆ ಯಾವಾಗ, ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಅದರ ಏನ್ ಕಾರ್ಯಗಳನ್ನ ಪ್ರೋಗ್ರಾಮ್ಗಳನ್ನ ಅಧ್ಯಯನ ಮಾಡಿ, ಜೊತೆಗೆ ರಿಪೋರ್ಟ್ಸ್ ಗಳನ್ನ ಅಧ್ಯಯನ ಮಾಡಿ, ಜೊತೆಗೆ ಭಾರತದ ಯಾವ ಪ್ರಾಜೆಕ್ಟ್ಗಳಿಗೆ ಯಾವ ಫಂಡಿಂಗ್ ಮಾಡ್ತಾ ಇದ್ದಾವೆ, ಇಷ್ಟೆಲ್ಲ ಅಟ್ಲೀಸ್ಟ್ ಈ ಬೇಸಿಕ್ ಅಂಶವನ್ನ ನೀವೇನ್ ಮಾಡ್ಬೇಕಾಗತ್ತೆ, ತಿಳಿದುಕೊಳ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಈಗ ನಾನು ಒಂದು AIIB ಬಗ್ಗೆ ಏಷ್ಯನ್
ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದನ್ನ 2015ರಲ್ಲಿ ಅಂತ ಡಿಸಿಷನ್ ತಗೊಳ್ತೀವಿ. 2016ರಲ್ಲಿ ಇದು ಏನಾಗತ್ತಂದ್ರೆ ಇದನ್ನ ಸ್ಥಾಪನೆ ಮಾಡ್ತೀವಿ. ಇದರ ಹೆಡ್ ಕ್ವಾರ್ಟರ್ ಏನಂದ್ರೆ ಬೀಜಿಂಗ್ ನಲ್ಲಿ, ಚೀನಾದ ಬೀಜಿಂಗ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಹೈಯೆಸ್ಟ್ ಶೇರ್ ಹೋಲ್ಡರ್ ಯಾರಾದ್ರೆ ಚೀನಾ ಇದೆ. ಭಾರತ, ಇಂಡಿಯಾ, ಸೆಕೆಂಡ್ ಇಂಡಿಯಾ ಇದೆ. ಓಕೆ, ಈಗ 106 ಅಥವಾ 105 ರಾಷ್ಟ್ರಗಳು ಏನದಾವ ಅಂದ್ರೆ 106 105 ಇದನ್ನ ಅಧ್ಯಯನ ಮಾಡಿಸಿ. ನಾನು ಯಾವಾಗ್ಲೂ ಸದಸ್ಯ ರಾಷ್ಟ್ರಗಳ ಬಂದಾಗ 106 105 ನಾನು ನಿಮ್ಗೆ ಕನ್ಫ್ಯೂಷನ್ ಮಾಡಿ ಎಷ್ಟಿದೆ ನಿಮ್ಗೆ ರಿಸರ್ಚ್ ಮಾಡಕ್ ಹೇಳ್ತೀನಿ ನಾನು. ಯಾಕಂದ್ರೆ ಈಗ ನಾನು 106 105 ಅಂತ ನಾನು ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಈಗ ನಾಳೆ ಯಾರ್ದೋ ಜಾಯ್ನ್ ಆಗೋ 106 ಆಯ್ತದು, ಅಥವಾ ಇನ್ನೊಂದು ಯಾರೋ 107 ಆಯ್ತು. ಹಿಂಗಾದಾಗ ಸರ್ ನೀವು 106 ಹೇಳಿದಿರಲ್ಲ ಸರ್, ಅಲ್ಲಿ 107 ಆಗಿದೆ, ಸರ್ ನೀವು 105 ಹೇಳಿದಿರಲ್ಲ ಇನ್ನು 6 ಆಗಿದೆ. ಈ ರೀತಿ ನಿಮಗೆ ಏನಾಗುತ್ತೆ, ಡೇಟಾ ಡಿಫರ್ ಆಗ್ತಾ ಹೋಗುತ್ತೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಈ ಡೇಟಾ ಡಿಫರ್ ಅನ್ನ ನೀವು ಎಕ್ಸಾಮ್ಸ್ಗೆ ಹೋಗುವ ಮುನ್ನ ನೀವೇನ್ ಮಾಡ್ಬೇಕಂದ್ರೆ ಈ ಸದಸ್ಯ ರಾಷ್ಟ್ರಗಳನ್ನ ನೀವೇನ್ ಮಾಡ್ಬೇಕು ಅದು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಈ AIIBB ಇಂದ ಭಾರತಕ್ಕೆ ಏನು ಗೊತ್ತಾ ಸಾಲ ತಗೊಳ್ತಾ ಇದೀವಿ. ಇನ್ನು ಬೇರೆ ಯಾವ ಪ್ರಾಜೆಕ್ಟ್ಸ್ ಗಳಿಗೆ ನಾವು ಭಾರತೀಯ AIIBB ಸಾಲ ಕೊಡ್ತಾ ಇದೆ ಅವೆಲ್ಲವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಬೇಸಿಕ್ಸ್ ಅನ್ನ AIIBB ವ್ಯವಸ್ಥಾಪನೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾರು ಹೆಚ್ಚಿಗೆ ಶೇರ್ ಹೋಲ್ಡರ್ಸ್ ಅದ, ಎಷ್ಟು ಸದಸ್ಯ ರಾಷ್ಟ್ರಗಳು, ಅದನ್ನ ನಾನು ಹೇಳಿದೀನಿ. ರಿಮೈನಿಂಗ್ ಇದರ ಬಗ್ಗೆ ಬ್ರಿಕ್ಸ್, IMF, IBRD, ವರ್ಲ್ಡ್ ಬ್ಯಾಂಕು ಅವೆಲ್ಲದರ ಬಗ್ಗೆ ನೀವೇನು ಜೊತೆಗೆ ಯುರೋಪಿಯನ್ ಯೂರೋಝೋನ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡಿ. ನಿಮಗೆಲ್ಲ ಗೊತ್ತಿದೆ ಯೂರೋಝೋನ್ಗೆ 21ನೇ ರಾಷ್ಟ್ರವಾಗಿ ಬಲ್ಗೇರಿಯಾ ಏನ್ ಮಾಡ್ಕೊಂಡಿದ್ರೆ ಬಲ್ಗೇರಿಯಾ ಸೇರ್ಕೊಂಡಿದ್ದನ್ನು ಕೂಡ ಇಂದಿನ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಲಡಾಖ್ ನಲ್ಲಿ ಸೇಲಾ ಮೂಲ ಸೌಕರ್ಯಕ್ಕೆ ಸಿದ್ಧತೆ. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಆಪರೇಷನ್ ಸಿಂಧೂರ್ ಆಯ್ತು. ಆಪರೇಷನ್ ಸಿಂಧೂರ್ ಆದ ನಂತರ ನಮ್ಗೆ ಏನಾಯ್ತಂದ್ರೆ ಈ ಭೂ ಪ್ರದೇಶದಲ್ಲಿ ನಾವು ಲಡಾಖ್ ಪ್ರದೇಶದಲ್ಲಿ ನಾವು ನಮ್ಮ ಮೂಲ ಸೌಕರ್ಯವನ್ನು ಹೆಚ್ಚು ಮಾಡ್ಬೇಕನ್ನೋ ಮನವರಿಕೆ ಆಗಿದೆ. ಆ ಹಿನ್ನೆಲೆ ನಾವೇನ್ ಮಾಡ್ತಾ ಅಂದ್ರೆ ಈ ಕಾರಾಕೋರಂ ಶ್ರೇಣಿ, ಹೌದಾ, ಇದಕ್ ನೋಡಿ ಕಲೇಜಾ ಅಂತ ಕರಿತೀವಿ. ಕಾರಾಕೋರಂ, ಲಡಾಖ್, ಜಾಸ್ಕರ್ ಮತ್ತು ಶಿವಾಲಿಕ್ ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಏನ್ ಗೊತ್ತಾ, ನಾರ್ತ್ ಟು ಸೌತ್ ಏನ್ ಗೊತ್ತಾ ಈ ಶ್ರೇಣಿಗಳನ್ನ ಕ್ವಶನ್ಸ್ ಎಲ್ಲ ಕೇಳ್ಕೊಂಡೆ. ಈ ಕಾರಾಕೋರಂ ಸಮೀಪದಲ್ಲಿ ಭಾರತದ ಉತ್ತರದ ಭೂ ಪ್ರದೇಶ ದೌಲತ್ ಬೇಗ್ ಓಲ್ಡಿ ರಸ್ತೆಗೆ ಇಲ್ಲಿ ಏನಾಗುತ್ತದ ದೌಲತ್ ಬೇಗ್ ಓಲ್ಡಿ ರೋಡ್ಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕನ್ಸ್ಟ್ರಕ್ಟ್ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಇದನ್ನ ಇನ್ನು ನ್ಯೂಸ್ ಅಲ್ಲಿ ಬರ್ತದೆ. ನಾಳೆ ನಾಡದಲ್ಲಿ ಏನ್ ಗೊತ್ತಾ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಏನೇನ್ ಮಾಡ್ತಾ ಇದೆ, ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಒಂದ್ಸಾರಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ನಾವು ಮಾಡೋಣ. ಓಕೆ, ಇದನ್ನ ನೀವು ಓದ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, RPF ಗೆ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಸೋನಾಲಿ ಮಿಶ್ರಾ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರೀತೀವಿ ನೋಡಿ, ನಾವು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಅದಕ್ಕೆ ಮೊದಲ ಮಹಿಳಾ ಆಗಿ ನಿರ್ದೇಶಕಿಯಾಗಿ ಸೋನಾಲಿ ಮಿಶ್ರಾ. ಈ ಎಕ್ಸಾಮಿನರ್ದು ಒಂದು ಕೋರ್ ಥೀಮ್ ಇದೆ, ಒಂದು ಥೀಮ್ ಇದೆ ಅವ್ರದ್ದು, ಫಸ್ಟ್ ಅಂತ. ಯಾವ್ದು ಫಸ್ಟ್ ಆಗಿರ್ತದೆ ನೋಡಿ ಅದನ್ನ ಕ್ವಶನ್ಸ್ ಅನ್ನ ಕೇಳಿಬಿಡ್ತಾನೆ. ಸೊ ನೀವೇನ್ ಮಾಡಿ ಅಂತಂದ್ರೆ ಈ ಸೋನಾಲಿ ಮಿಶ್ರಾ ಅವ್ರನ್ನ ಈಗ RPF ನ ಮೊದಲ ಮಹಿಳೆಯಾಗಿ ನಿರ್ದೇಶಕಿಯಾಗಿ IPS ಆಫೀಸರ್ ಆದಂತಹ ಸೋನಾಲಿ ಮಿಶ್ರಾ ಅವ್ರು ಏನಾಗಿತ್ತಂದ್ರೆ ಸೋನಾಲಿ ಮಿಶ್ರಾ ನೇಮಕವಾಗಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಇಷ್ಟು ಒಂದು ಬಿಟ್ ನ್ಯೂಸ್ ನಿಮಗೆ ಗೊತ್ತಿರಲಿ, ಯಾರ ಹೆಸರು ಕೇಳ್ತಾನೆ, ಇದಕ್ಕಿಂತ ಜಾಸ್ತಿ ನಿಮಗೇನು ಕೇಳಕ್ ಬರಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಕಡಿತವಾಗಿತ್ತು ಇಂಧನ ಸಂಪರ್ಕ, ವಿಮಾನ ಅಪಘಾತ ತನಿಖಾ ಸಂಸ್ಥೆ ಬ್ಯೂರೋ AAIB. ಇಲ್ಲಿ ಏನಾಗಿದೆ, ಈಗ ಎರಡು ಯೂಶಲಿ ಏನ್ ಮಾಡುತ್ತೆ ಅಂದ್ರೆ ಬೋಯಿಂಗ್ ವಿಮಾನನಲ್ಲಿ ಸೇಫ್ಟಿ ಸಲುವಾಗಿ 2 ಇಂಜಿನ್ಗಳು ಇರ್ತವೆ. ಒಂದು ಇಂಜಿನ್ ಫೇಲ್ ಆದ್ರೆ ಇನ್ನೊಂದು ಇಂಜಿನ್ ಗೊತ್ತಾ ನಮಗೆ ಕೆಲ್ಸಕ್ಕೆ ಬರ್ಬೇಕಮ್ಮ ದೃಷ್ಟಿಕೋನದಿಂದ ನಾವು ಏನ್ ಮಾಡ್ತೀವಿ, 2 ಇಂಜಿನ್ ಅನ್ನು. ಅದಕ್ಕೆ ಅದು ಬೋಯಿಂಗ್ ಇಸ್ ಎ ವೆರಿ ಸೇಫ್ಟಿ ಅಂತ ಕರಿತೀವಿ. ಆದ್ರೆ ದುರಾದೃಷ್ಟತೆ ಏನಾಯ್ತಂದ್ರೆ ನಮ್ಮ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕಪ್ ಆದಂತಹ ನಮ್ದು ಬೋಯಿಂಗ್ ವಿಮಾನ 2 ಇಂಜಿನ್ಗಳ ಇಂಧನ ಏನಾಗ ಸ್ವಿಚ್ ಆಫ್ ಏನ್ ಗೊತ್ತಾ ಇಂಧನ ಕಡಿತವಾಗಿತ್ತು. ಅದಕ್ಕೆ ಕಾರಣ 2 ಇಂಜಿನ್ಗಳ ಸ್ವಿಚ್ ಅನ್ನ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಬಂದ್ ಮಾಡ್ಕೊಂಡಿದೀವಿ ಎಂಬ ಅಂಶದ ಹಿನ್ನೆಲೆಯಲ್ಲಿ ನಾವೇನ್ ಮಾಡಿ ಇದನ್ನು ಪ್ರಾಥಮಿಕ ವರದಿ ಸಲ್ಲಿಸಲಾಗಿದೆ. ಹೌದಾ, ಇದ್ರ ಜೊತೆಗೆ ನೀವೇನ್ ಮಾಡಿ ಅಂತಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಯಾವ ಏರ್ಪೋರ್ಟ್ ಅಲ್ಲಿ ಅಂದ್ರೆ ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮಾಡ್ಕೊಂಡಿದೀವಿ. ಬೋಯಿಂಗ್ ವಿಮಾನ ನಿಲ್ದಾಣ ಬ್ರಿಟನ್ ಅದರ ಪಾಲುದಾರಿಕೆ ಇದೆ. ಮತ್ತೆ ನಮ್ಮ ಟಾಟಾ ಏನ್ ಮಾಡಿದೆ ಅಂದ್ರೆ ನಾವು ಅದ್ರ ಏರ್ ಇಂಡಿಯಾದ ಪಾಲುದಾರಿಕೆ ಇದೆ. ಅವೆಲ್ಲವನ್ನ ನಾವು ಇದಕ್ಕೆ ನಾವೇನ್ ಗೊತ್ತಾ, ವಾಯುಯಾನ ಕ್ಷೇತ್ರದ ಬಗ್ಗೆ ನೀವು 360 ಡಿಗ್ರಿ ಏನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ವಾಯುಯಾನದ ಮತ್ತು ಭಾರತದ ಪಯಣ
ಮಿಶ್ರ, ಒಂದು ಸಾರಿ ಖುಷಿಯನ್ನು ಕೊಡುವಂತಹ, ಇನ್ನೊಂದು ಸಾರಿ ದುಃಖವನ್ನು ಕೊಡುವ ಪ್ರಯಾಣವಾಗಿದೆ. ಕಾರಣ ಇಷ್ಟೇ, ಈಗ ನಮ್ಮ ಮಲ್ಯ ಸಾಹೇಬ್ರು ಏನ್ ಗೊತ್ತಾ, ಕಿಂಗ್ ಫಿಶರ್ ಏರ್ಲೈನ್ ಸ್ಟಾರ್ಟ್ ಮಾಡುವ ಮೂಲಕ ಕೈ ಸುಟ್ಕೊಂಡ್ರು. ಜೊತೆಗೆ ನಮ್ಮ ಟಾಟಾ ಸಾಹೇಬ್ರು ಕೂಡ ಮತ್ತೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಮತ್ತೆ ಏರ್ ಇಂಡಿಯಾವನ್ನ ಅಕ್ವೈರ್ ಮಾಡಿದ್ದಾರೆ. ಅವೆಲ್ಲ ಅಂಶಗಳು ಮತ್ತೆ ಈಗ ಬೋಯಿಂಗ್ ಆಯ್ತು. ಸೊ ಇವೆಲ್ಲ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇರ್ತವೆ. ಸ್ವಲ್ಪ ಬೇಸಿಕ್ಸ್ ಅನ್ನ, ಈ ವಾಯುಯಾನವನ್ನ ಇದರ ಬೇಸಿಕ್ ಸ್ಟ್ರಕ್ಚರ್, ಯಾವ ಮಿನಿಸ್ಟ್ರಿ ಯಾವುದು, ಅದ್ರ ಸಾರಿ ಅದರದ ಯಾವ ಡಿಪಾರ್ಟ್ಮೆಂಟ್ಗಳು ಯಾವುವು, ಯಾವ ಬಾಡೀಸ್ಗಳು ಅದರ ಅಂಡರ್ಗಳಿಗೆ ಬರ್ತವೆ, ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಜೊತೆಗೆ ನಾವೇನೋ ಉಡಾನ್ ಯೋಜನೆ ಜಾರಿಗೆ ತಂದಿವಿ, ಉಡಾನ್ ಕೃಷಿ ಯೋಜನೆಗೆ ಉಡಾನ್ ಕೃಷಿ ಯೋಜನೆ ಉಡಾನ್ 2.0 ಜಾರಿಗೆ ತಂದಿವಿ, ಉಡಾನ್ ಕೃಷಿ ಅಂತ ಏನೇನೋ ಪ್ರೋಗ್ರಾಮ್ಸ್ ಗಳನ್ನ ನಾವು ತರ್ತಾ ಇದೀವಿ. ಲೆಟ್ಸ್ ಅಪ್ಡೇಟ್ ಯುವರ್ ಕರೆಂಟ್ ಅಫೇರ್ಸ್. ಓಕೆ, ಆಯ್ತಾ? ನೆಕ್ಸ್ಟ್ ನೋಡಿ, 4 ರಾಜ್ಯಸಭೆಗೆ ನಾಮನಿರ್ದೇಶನ. ಏನಾಗಿದೆ ಗೊತ್ತಾ, ಈ 4 ಜನರನ್ನ ನಿಮಗೆಲ್ಲ ಗೊತ್ತಿದೆ. ಟೋಟಲ್ ನಮ್ಮ ರಾಜ್ಯಸಭೆಯ ಸದಸ್ಯರು ಎಷ್ಟು ಇರ್ತಾರೆ ಅಂತಾರೆ 240. ಈಗ ನಮ್ಗೆ 240 ನಮ್ದು ಸದಸ್ಯ ಬಲ ಇದೆ ಪ್ರಸ್ತುತ. ಇದರಲ್ಲಿ ಏನಾಗಿದೆ ಅಂತಂದ್ರೆ 240ಯಲ್ಲಿ ಈಗ 12 ಜನರಲ್ಲಿ ನಾವೇನ್ ಮಾಡ್ತೀವಿ ನಾಮನಿರ್ದೇಶನ, ರಾಷ್ಟ್ರಪತಿಗಳಿಗೆ ನಾಮನಿರ್ದೇಶನವನ್ನ ಮಾಡ್ತೀವಿ. ಒಂದು 4 ಸ್ಥಾನ ಖಾಲಿ ಇತ್ತು. ಆ 4 ಸ್ಥಾನಗಳನ್ನ ಈಗ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಭರ್ತಿ ಮಾಡಿದೆ. ಯಾರ್ಯಾರ 4 ಜನರು ಅಂತಂದ್ರೆ, ಈ ಮಾಜಿ ವಿದೇಶಾಂಗ ಸಚಿವರಾದಂತಹ ಹರ್ಷವರ್ಧನ್ ಶೃಂಗ್ಲಾ, ಹಿರಿಯ ವಕೀಲರಾದ ಉಜ್ವಲ್ ನಿಕಮ್ ಮತ್ತು ಇತಿಹಾಸಕಾರ್ತಿಯಾದ ಡಾಕ್ಟರ್ ಮೀನಾಕ್ಷಿ ಜೈನ್ ಅಂಡ್ ಕೇರಳದ ಬಿಜೆಪಿ ನಾಯಕರಾದ ಸದಾನಂದ್ ಮಾಸ್ಟರ್ ಅವರು, ಈ 4 ಜನರನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ನಾಮನಿರ್ದೇಶನವನ್ನ ಮಾಡ್ಕೊಂಡಿದೀವಿ. ಈಗ ನಿಮ್ಮ ಕೆಲಸ ಏನಂತಂದ್ರೆ, ಇಲ್ಲಿ ಟೋಟಲ್ ಈ ರಾಜ್ಯಸಭೆಯ ಬಗ್ಗೆ ನೀವು 360 ಡಿಗ್ರಿ ಅಧ್ಯಯನ ಮಾಡಿ. 360 ಡಿಗ್ರಿ ಅಧ್ಯಯನ ಮಾಡಿ ಅಂದ್ರೆ ಯಾವ ಸಂವಿಧಾನದ ಯಾವ ವಿಧಿಯ ಮೂಲಕ ಇದನ್ನ ರಚನೆ ಮಾಡ್ತೀವಿ, ಹೌದಾ? ಇದನ್ನ ಮೇಲ್ಮನೆ ಅಂತ ಕರಿತೀವಿ, ಅಥವಾ ಹಿರಿಯರ ಸದನ ಅಂತ ಕರಿತೀವಿ, ಹೌದಾ? ಇದ್ರ ಬಗ್ಗೆ ಈಗ ನಮ್ದು ಇದರ ಅಧ್ಯಕ್ಷರಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಈ ರಾಜ್ಯಸಭೆಯ ಬಗ್ಗೆ ಪೊಲಿಟಿ ಎಲ್ಲ 360 ಡಿಗ್ರಿಯಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಸೊ ಇದ್ರಲ್ಲಿ ಏನಾಗುತ್ತೆ, 12 ಜನ 240ಯಲ್ಲಿ 12 ಜನ ನಾಮನಿರ್ದೇಶನ ಆದ್ರೆ ನೆಕ್ಸ್ಟ್ 238 ಸಮಥಿಂಗ್ ಏನಾಗುತ್ತೆ ಅಂದ್ರೆ 228 ಏನಾಗುತ್ತೆ ನಮ್ದು ಆಯ್ಕೆ ಆಗ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ 2/3 ಜನ ರಿಸೈನ್ ಆಗ್ತಾರೆ. ಅವರ ಅಧಿಕಾರಾವಧಿ ಎಷ್ಟು? 6 ವರ್ಷ. ಇವೆಲ್ಲವನ್ನ ನೀವು ಬೇಸಿಕ್ಸ್ ಅನ್ನ ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ನಾನು ಹೇಳೋ ಬರದಲ್ಲಿ ನಂಬರ್ಸ್ ಗಳೇನು ಬರೆಯೋಟ ಹೆಚ್ಚು ಕಡಿಮೆ ಆಗಿರ್ತವೆ, ಅದ್ ನೀವು ಕರೆಕ್ಟ್ ಮಾಡಿ ಪ್ರಯತ್ನವನ್ನು ಮಾಡಿ. ಓಕೆ, ಈ 12 ಜನ ನಾಮನಿರ್ದೇಶನ ಅದನ್ನ ನೀಟಾಗಿ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ಅಂಡ್ ಜೊತೆಗೆ ಈಗ ಮೇನ್ಸ್ ಏನ್ ಕ್ವಶನ್ಸ್ ಕೇಳ್ತಾನಂದ್ರೆ, ರಾಜ್ಯಸಭೆಯು ಏನ್ ಗೊತ್ತಾ, ಇದು ರಾಜ್ಯಸಭೆಯ ಅವಶ್ಯಕತೆ ಇಲ್ಲ, ಇದು ಹಿರಿಯರ ಸದನ. ಇದು ನಮಗೇನಾಗಿದೆ ಅಂದ್ರೆ ಎಕ್ಸ್ಪೆಂಡಿಚರ್ ನ ಮೂಲವಾಗಿ ಪರಿಣಾಮ ಆಗಿದೆ. ರಾಜ್ಯಸಭೆಯ ಪ್ರಸ್ತುತತೆಯನ್ನು ಕುರಿತು ಚರ್ಚಿಸಿ ರಾಜ್ಯಸಭೆಯನ್ನು ರದ್ದುಪಡಿಸಬೇಕೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂಬ ಅಂಶವನ್ನು ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ರಾಜ್ಯಸಭೆ ಬೇಕಂದ್ರೆ ಎದಕ್ ಬೇಕು, ಬೇಡ ಅಂದ್ರೆ ನಿಮ್ಮ ಹತ್ರ 5-6 ಪಾಯಿಂಟ್ ನೀವೇನ್ ರೆಡಿ ಮಾಡಿ. ರಾಜ್ಯಸಭೆನ ಪ್ರಸ್ತುತನ ಕುರಿತು 7-8 ಪಾಯಿಂಟ್ ರೆಡಿ ಮಾಡಿ. ರಾಜ್ಯಸಭೆ ಬೇಡ ನಮಗೆ, ಅದಕ್ಕೆ 7-8 ಪಾಯಿಂಟ್ ಮಾಡಿ. ಮತ್ತೆ ಕನ್ಕ್ಲೂಷನ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿ ಬೇಕಂದ್ರೆ ಹ್ಯಾಕ್ ಬೇಕು, ಬೇಡ ಅಂದ್ರೆ ಯಾಕೆ ಬೇಕು ಅಂತ ಹೇಳಿ ನೀವೇನ್ ಮಾಡಿ ಅಂತಂದ್ರೆ ಅದನ್ನ ನೀವು ಸಜೆಷನ್ ಮಾಡುವ ಪ್ರಯತ್ನವನ್ನ ಮಾಡಿ. ಇದೇ ಸೇಮ್ ಗವರ್ನರ್ ಹುದ್ದೆ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ. ಗವರ್ನರ್ ಹುದ್ದೆನ ಅವಶ್ಯಕತೆ ಇದೆಯೇ, ಗವರ್ನರ್ ಹುದ್ದೆ ಬೇಡ, ಅದ್ರ ಬಗ್ಗೆ ಏನ್ ಗೊತ್ತಾ ಕೂಡ ಚರ್ಚೆಗಳು ನಡೀತಿರ್ತವೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಇಳಿಕೆ ಭಾರತೀಯ ರಿಸರ್ವ್ ಬ್ಯಾಂಕ್. ನಮಗೆಲ್ಲ ಗೊತ್ತಿದೆ, ನಾವು ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ, ಹೌದಾ? ಈ ಫಾರೆಕ್ಸ್ ರಿಸರ್ವ್ ಏನಾಗಿದ್ದಾರೆ ನಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ. ಇದು ಡೌನ್ ಆಗಿದೆ ಅಂತ ಹೇಳ್ತೀವಿ. ಈ ಫಾರೆಕ್ಸ್ ರಿಸರ್ವ್ ಎದರಲ್ಲಿ ಮೇಂಟೈನ್ ಮಾಡ್ತೀವಿ? ಡಾಲರ್ ಅಲ್ಲಿ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ಪೌಂಡ್ ಅಲ್ಲಿ ಮಾಡ್ತೀವಿ, ಹೌದಾ? ಪೌಂಡ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ IMF ನ ರಿಸರ್ವ್ ಕರೆನ್ಸಿ SDR ಅಲ್ಲಿ ಮಾಡ್ತೀವಿ, SDR ಅಲ್ಲಿ ಮಾಡ್ತೀವಿ. ಗೋಲ್ಡ್ ಅಲ್ಲಿ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ಏನ್ ಗೊತ್ತಾ, ಸೆಕ್ಯೂರಿಟಿ ಪೇಪರ್ಸ್ ಗಳಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಅಥವಾ ಈ IMF ಕೋಟಾ ಅಂತ ಒಂದಿದೆ, ಹೌದಾ? IMF ಏನ್ ಗೊತ್ತಾ, ಕೋಟಾ ಅಂತ ಕೂಡ ಒಂದು ಬರ್ತದೆ, ಕೋಟಾ ಅಲ್ಲಿ ಮಾಡ್ತೀವಿ. ಈ ಎಲ್ಲಾ ಫಾರ್ಮ್ ಅಲ್ಲಿ ನಾವು ವಿದೇಶಿ ವಿನಿಮಯವನ್ನ ಸಂಗ್ರಹಣೆ ಮಾಡ್ತೀವಿ. ನಿಮಗೆ ಏನ್ ಕ್ವಶನ್ಸ್ ಕೇಳಿದಾನ ಗೊತ್ತಾ, ಈಗ ಡಾಲರು, ಪೌಂಡು, SDR, ಗೋಲ್ಡ್ ಮತ್ತು ಸೆಕ್ಯೂರಿಟಿಲಿ ಭಾರತ ಅತಿ ಹೆಚ್ಚರಿಂದ ಅತಿ ಕಡಿಮೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ಸ್ ಕೇಳಿ. ಅಂದ್ರೆ ಭಾರತ ರಿಸರ್ವ್ ಹೈಯೆಸ್ಟ್ ಇದರಲ್ಲಿ ಇದೆ, ಅಲ್ಲೇ ಅದಕ್ಕಿಂತ ಕಡಿಮೆ ಹೈಯೆಸ್ಟ್ ಇದರಲ್ಲಿ ಇದೆ, ಥರ್ಡ್ ಹೈಯೆಸ್ಟ್ ಯಾವ್ದು, ಫೋರ್ತ್ ಹೈಯೆಸ್ಟ್ ಇದೆ ಅಂತ ನೀವು ಏನ್ ಕ್ವಶನ್ಸ್ ಕೇಳಿದಾನೆ, ಕ್ರಮವಾಗಿ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ನಿಮಗೆ ಏನಂದ್ರೆ ಕ್ವಶನ್ಸ್ ಕೇಳಬಹುದು. ಒಂದೊಂದ್ಸಾರಿ ಸಿಂಪಲ್ ಏನ್ ಕ್ವಶನ್ಸ್ ಕೇಳೋನ್ ಗೊತ್ತಾ, ಈಗ SDR ಭಾರತ ವಿದೇಶಿ ವಿನಿಮಯ ಸಂಗ್ರಹವು
ಡಾಲರ್ ನಲ್ಲಿ ಇರುತ್ತದೆ, ಪೌಂಡ್ ನಲ್ಲಿ ಇರುತ್ತದೆ, ಗೋಲ್ಡ್ ನಲ್ಲಿ ಇರುತ್ತದೆ, ಬೆಳ್ಳಿಯಲ್ಲಿ ಇರುತ್ತದೆ. ಕ್ವಶನ್ಸ್ ಕೇಳ್ತಾನೆ. ಡಾಲರು ನಮ್ಮ ವಿದೇಶಿ ವಿನಿಮಯ ಸಂಗ್ರಹ, ಬೆಳ್ಳಿಯಲ್ಲಿ ಇರಲ್ಲ, ನೆನಪಿಡಿ. ಯಾಕಂದ್ರೆ ಇಲ್ಲಿ ನಮಗೆ ಈಜಿ ಅನಿಸಬಹುದು ಬೆಳ್ಳಿ ಅಂತ, ಬಟ್ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಯು ವಿಲ್ ಗೆಟ್ ಕನ್ಫ್ಯೂಷನ್. ಬೆಳ್ಳಿನ ಬಂಗಾರನ, ಬೆಳ್ಳಿನ ಬಂಗಾರನ. ಓಕೆ, ಆ ರೀತಿ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತದೆ. ಅಂಡ್ ಲೆಟ್ಸ್ ಪ್ರಿಫೇರ್ ಫಾರ್ RBI. RBI ಬಗ್ಗೆ 360 ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ವಿಂಬಲ್ಡನ್ ಮಹಿಳಾ ಸಿಂಗಲ್ ಪ್ರಶಸ್ತಿ ಪೋಲೆಂಡ್ ನ ಈಗ ಶ್ವಾಂಕೇಟ್ಗೆ ಕಿರೀಟ. ಸಿ ಏನಾಗತ್ತಂದ್ರೆ ಇಲ್ಲಿ ನಾನು ಎಲ್ಲ ಹೇಳ್ಬಿಟ್ಟಿನಿ ಇಲ್ಲಿ ಒಂದೇ ಲೈನಲ್ಲಿ. ಯಾವುದು? ವಿಂಬಲ್ಡನ್ ಮಹಿಳಾ ಸಿಂಗಲ್ಸು ಪ್ರಶಸ್ತಿ. ಯಾರು? ಯಾವ ದೇಶದವರು? ಪೋಲೆಂಡ್ ದೇಶದವರು. ಹೆಸರೇನು? ಈಗ ಶಾಂಕ್ವೇಟ್ ಅವ್ರಿಗೆ ಕಿರೀಟ ಧರಿಸ್ತು. ಇಷ್ಟು ನಿಮಗೆ ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು. ಈ ಲೈನ್ ನಲ್ಲಿ ಏನ್ ಅಂಶಗಳಿದಾವೆ ಆ ಅಂಶಗಳ ಬಗ್ಗೆ ನೀವೇನ್ ಮಾಡ್ಬೇಕಂದ್ರೆ ನೆನ್ಪಿಡ್ಕೊಳ್ಬೇಕು, ಪ್ರಯತ್ನವನ್ನು ಮಾಡ್ಬೇಕು. ಜೊತೆಗೆ ನೆಕ್ಸ್ಟ್ ನೋಡಿ ಏನಾಗತ್ತಂದ್ರೆ, ಈಗ ಅಮೆರಿಕದ ಅಮುಂಡಾ ಅನಿಸೋಮವ ಅವರನ್ನ ಏನ್ ಗೊತ್ತಾ ಸೋಲಿಸ್ತಾರೆ. ಇಷ್ಟು ನಿಮಗೆ ಗೊತ್ತಿರ್ಲಿ. ಅಂಡ್ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಈ 4 ವಿಂಬಲ್ಡನ್ ಪ್ರಶಸ್ತಿಗಳಿದಾವೆ, 4 ವಿಂಬಲ್ಡನ್ ಪ್ರಶಸ್ತಿಗಳು. ಆ 4 ವಿಂಬಲ್ಡನ್ ಪ್ರಶಸ್ತಿಗಳಲ್ಲಿ ಯಾವ್ದು? ಅಮೆರಿಕನ್ನು, ಫ್ರೆಂಚು, ಆಸ್ಟ್ರೇಲಿಯಾ ಅಂಡ್ ಇಂಗ್ಲೆಂಡ್ ವಿಂಬಲ್ಡನ್. ಈ 4 ಬಗ್ಗೆ ನಿಮ್ಗೆ ಏನ್ ಕ್ವಶನ್ಸ್ ಕೇಳಿದಾನ ಗೊತ್ತಾ? ಈ ಯಾವಾಗ ನಡೀತವೆ? ಸಮಯ ಯಾವ ಕೋರ್ಟ್ ನಲ್ಲಿ ನಡೀತವೆ? ಹಾರ್ಡ್ ಕೋಟ, ಗ್ರೀನ್ ಕೋಟ, ಯಾವ ಕೋರ್ಟ್ ಅಲ್ಲಿ ನಡೀತಾನೆ, ಮತ್ತು ಯಾವ ತಿಂಗಳಲ್ಲಿ ನಡೀತವೆ. ಜೊತೆಗೆ ಇದರಲ್ಲಿ 5 ವೇರಿಯಂಟ್ ಇದಾವೆ. ಏನ್ ಗೊತ್ತಾ? ವಿಂಬಲ್ಡನ್ ಮಹಿಳಾ ಸಿಂಗಲ್ಸು, ಪುರುಷ ಸಿಂಗಲ್ಸು, ಪುರುಷ ಮಿಶ್ರ, ಪುರುಷ ಡಬಲ್ಸು, ಮಹಿಳಾ ಡಬಲ್ಸು ಅಂಡ್ ಮಿಶ್ರ. 5 ವೇರಿಯಂಟ್ ಬರ್ತವೆ. ಎಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಒಂದು ಚಾರ್ಟ್ ರೆಡಿ ಮಾಡಿ ಪ್ರಿಪರೇಷನ್ ಮಾಡಿ. ಎಟ್ ದ ಸೇಮ್ ಟೈಮ್ ಈಗ ವಿಂಬಲ್ಡನ್ ಪುರುಷ ವಿಭಾಗದಲ್ಲಿ ಸಿಂಗಲ್ಸ್ ಅಲ್ಲಿ ಯಾರು ಪ್ರಶಸ್ತಿ ಕೊಟ್ಟೆ? ಇಟಲಿಯ ಯಾನಿಕ್ ಸಿನ್ನರ್ ಅವರು ಏನ್ ಮಾಡ್ಕೊಂಡು ಚಾಂಪಿಯನ್ ಆಗಿದೆ. ಸಿ ಪುರುಷ ಸಿಂಗಲ್ ಯಾವ ದೇಶದವರು? ಇಟಲಿ ದೇಶದವರು. ಯಾರವರ ಹೆಸರು ಅಂದ್ರೆ ಯಾನಿಕ್ ಸಿನ್ನರ್ ಅವರು. ಇದು ನಮ್ಮ ಫ್ರೆಂಚ್ ನ ಏನ್ ಗೊತ್ತಾ ಕಾರ್ಲ್ಸನ್ ಅಲ್ಕಾರಾಜ್ ಅವ್ರನ್ನ 3ನೇ ಸಾರಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ರು, ಬಟ್ ಅವರು ಯಶಸ್ಸು ಆಗ್ಲಿಲ್ಲ. ಇದರ ಬಗ್ಗೆ ಈ 2 ನ್ಯೂಸ್ ಗಳ ಬಗ್ಗೆ ನಾನು ಡಿಟೇಲ್ ಆಗಿ ನಮ್ ಡಿಟೇಲ್ ಡಾಕ್ಯುಮೆಂಟ್ ಇದೆ ನೋಡಿ, ಇದ್ರ ಕೆಳಗಡೆ ನಾವು ವಿಡಿಯೋ ಆದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಡಾಕ್ಯುಮೆಂಟ್ ಇದೆ. ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಯು ಗೆಟ್ ದಟ್ ಎಲ್ಲ ನಾನು ಡಿಟೇಲ್, ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಎಷ್ಟು ಸಾರಿ ಪಡ್ಕೊಂಡಿದ್ದಾರೆ, ಇದರ ಅಪೋಸಿಟ್ ಯಾರಿದ್ರು, ಅವೆಲ್ಲದ್ರ ಬಗ್ಗೆ ಅಲ್ಲಿ ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಸತ್ಯ ಶೋಧನಾ ಸಮಿತಿ ರಚಿಸಿದ ಭಾರತದ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷೆ PT ಉಷಾ ಅವರು ಏನ್ ಮಾಡಿದ್ದಾರೆ? ನಾವೇನು ಭಾರತ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸಿದ್ದಾರೆ. ಈಗ ಏನು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ ಅಂತಂದ್ರೆ, ಈಗ ನೋಡಿ ನಮ್ಗೆ ಏನಾಗಿದೆ ಗೊತ್ತಾ? ಬಾಕ್ಸಿಂಗ್ ಫೆಡರೇಷನ್, ಭಾರತದ ಇಂಡಿಯನ್ ಬಾಕ್ಸಿಂಗ್ ಫೆಡರೇಷನ್ ಚುನಾವಣೆ ಏನಾಗಿದೆ ಅಂದ್ರೆ ಚುನಾವಣೆ ನಡೀತಾ ಇಲ್ಲ, ಹೌದಾ? ಈ ಚುನಾವಣೆಗೆ ಕಾರಣಗಳೇನು ಅಂತ ಇದು ಮಾಡಿ ಅಂದ್ರೆ ಒಂದು ಫೈಂಡ್ ಔಟ್ ಮಾಡಿ ಅಂತ ನಮ್ಮ PT ಉಷಾ ಏನ್ ಮಾಡಿದ್ದಾರೆ? ಒಂದು ಸತ್ಯ ಶೋಧನಾ ಸಮಿತಿಯನ್ನ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ರಚಿಸಿದ್ದಾರೆ. ಅದಕ್ಕಾಗಿ ನೀವು 2 ನಿಮಿಷ ಇದು ಇಂಡಿಯನ್ ಇಂಡಿಯನ್ ಬಾಕ್ಸಿಂಗ್ ಫೆಡರೇಷನ್ ಬಗ್ಗೆ ಅಧ್ಯಯನ ಮಾಡಿ, ಜೊತೆಗೆ ಭಾರತೀಯ ಒಲಿಂಪಿಕ್ ಸಂಸ್ಥೆ ಬಗ್ಗೆ ಅಧ್ಯಯನ ಮಾಡಿ, ಜೊತೆಗೆ ನಮ್ದು PT ಉಷಾ ಅವ್ರ ಬಗ್ಗೆ ನೀವು ಅಧ್ಯಯನ ಮಾಡಿ. ಈ ಬೇಸಿಕ್ಸ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಗೋ ಬ್ಯಾಕ್ ಟು ಬೇಸಿಕ್ಸ್ ಇಲ್ಲದೆ ನೀವು ಎಕ್ಸಾಮ್ ಪಾಸ್ ಮಾಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿ, ಅಂಬರ್ಗೋಡ್ಲು ಕಳಸವಳ್ಳಿ ನಡುವೆ ತೂಗು ಸೇತುವೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ 473 ಕೋಟಿ ಮೊತ್ತದಲ್ಲಿ ನಾವು ಅಂಬರ್ಗೋಡ್ಲು ಕಳಸವಳ್ಳಿ ನಡುವೆ ಸೇತುವೆಯನ್ನು ಮಾಡ್ಕೊಂಡಿವಿ. ಇಲ್ಲಿ ಇದು ಏನಾಗಿದೆ ಗೊತ್ತಾ? ಇಲ್ಲಿ ಇಶ್ಯೂ ಆಗ್ಬಿಟ್ಟಿದೆ. ಏನ್ ಇಶ್ಯೂ ಆಗ್ಬಿಟ್ಟಿದೆ ಅಂದ್ರೆ, ಮಾನ್ಯ CM ಅವ್ರನ್ನ ಇವರು ಸರಿಯಾಗಿ ಕರೆದಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಜೊತೆಗೆ ಇವರು ಬೇರೆ ಪ್ರೋಗ್ರಾಮ್ ಆದ್ರಿಂದ ಕೂಡ ಅವ್ರಿಗೆ ಏನ್ ಮಾಡಿ, ಯಾರು ಗೌರ್ಮೆಂಟ್ ಕಡೆಯಿಂದ ಯಾರು ಹೋಗಿಲ್ಲ. ಸೊ ಇದು ರಾಜಕೀಯ ಕಿರ್ಚಾಟಕ್ಕೆ ಕಾರಣವಾಗಿದೆ. ನಮಗದು ಇಂಪಾರ್ಟೆಂಟ್ ಅಲ್ಲ. ಈ ಯಾವ ನದಿ ಮೇಲೆ ಇದನ್ನು ಕಟ್ಕೊಂಡಿವಿ, ಯಾವ ಬ್ರಿಡ್ಜ್, ಯಾರು ಅದನ್ನು ಮಾಡಿದ್ದಾರೆ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂಡ್ ಮಿನಿಸ್ಟ್ರಿ ಆಫ್ ರೋಡ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ರೋಡ್ ಇದೆ ನೋಡಿ, ಅವರು ಈ ಬ್ರಿಡ್ಜ್ ಅನ್ನ ಮಾಡಿದೆ. ನಿತಿನ್ ಗಡ್ಕರಿ ಸಾಹೇಬ್ರು ಲೋಕಾರ್ಪಣೆ ಮಾಡಿದ್ದಾರೆ. ಜೊತೆಗೆ ಎಷ್ಟು ಕೋಟಿ ದುಡ್ಡು? 473 ಕೋಟಿ ಏನ್ ಗೊತ್ತಾ ಪ್ರಾಜೆಕ್ಟ್ಸ್. ಇಷ್ಟು ನೆನ್ಪಿಡಿ. ಎಟ್ ದ ಸೇಮ್ ಟೈಮ್ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಈಗ ನಾವು ರೈಲ್ವೆ ನಮ್ದು ಯಾರು ಕೇಂದ್ರ ಸಾರಿಗೆ ಸಚಿವರಿಗೆ ಲೆಟರ್ ಬರ್ದವ್ರೆ, ಮೋದಿ ಅವ್ರಿಗೆ ಮಾನ್ಯ ಪ್ರಧಾನ ಮಂತ್ರಿ ಅವರಿಗೆ ಏನ್ ಮಾಡಿದ್ರೆ ಲೆಟರ್ ಬರ್ದಿದ್ದಾರೆ. ಏನಂತ ಬರ್ತದೆ? ಇಟ್ ಈಸ್ ಇದು ಏನ್ ಮಾಡುತ್ತೆ? ಕೋಆಪರೇಟಿವ್ ಫೆಡರಲಿಸಂಗೆ, ಕೋಆಪರೇಟಿವ್ ಫೆಡರಲಿಸಂ ನ ತತ್ವಕ್ಕೆ
ವಿರುದ್ಧವಾಗಿದೆ ಅಂತ ಎಂಬ ಅಂಶ ಪತ್ರವನ್ನ ಬರೆದ. ಹಾಗಾದ್ರೆ ವಾಟ್ ಈಸ್ ಕೋಆಪರೇಟಿವ್ ಫೆಡರಲಿಸಮ್, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಇನ್ ಇಂಡಿಯಾ, ವಾಟ್ ಆರ್ ದ ಚಾಲೆಂಜಸ್ ಟು ದ ಕೋಆಪರೇಟಿವ್ ಫೆಡರೇಷನ್ ಇನ್ ಇಂಡಿಯಾ ಅಂಡ್ ಹೌ ಯು ಪ್ರಮೋಟ್ ದ ಕೋಆಪರೇಟಿವ್ ಫೆಡರೇಷನ್ ಇನ್ ಇಂಡಿಯಾ. ಈ ರೀತಿ ನಿಮಗೆ ಏನು ಕ್ವಶನ್ಸ್ ಕೇಳಬಹುದು ಅಂದ್ರೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಅಂದ್ರೆ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಎಂದರೇನು, ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಸಂವಿಧಾನಿಕ ಪ್ರಾವಧಾನಗಳೇನು ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಮಹತ್ವವೇನು, ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಸವಾಲುಗಳು ಯಾವ್ಯಾವು ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ನೀವು ಪ್ರಮೋಷನ್ ಮಾಡಲು ಅಥವಾ ಉತ್ತೇಜಿಸಲು ಯಾವ ಕ್ರಮಗಳನ್ನ ಸಜೆಸ್ಟ್ ಮಾಡ್ತೀರಿ ಎಂದು ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಓಕೆ, ನೀವು ಅದನ್ನ ಅಧ್ಯಯನ ಮಾಡ್ತೀರಿ ಅಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಸೂಪರ್ ಬಗ್ ಬಗ್ಗಿಸಲು ಒನ್ ಹೆಲ್ತ್ AMR ಚಾಲೆಂಜ್ ಕಾರ್ಯಕ್ರಮ ಆರಂಭಿಸಿದೆ. ಈಗ ಏನಾಗಿದೆ, ಸೂಪರ್ ಬಗ್ ಅಂದ್ರೆ ಏನ್ ಗೊತ್ತಾ, ಈಗ ನೀವು ವಿತೌಟ್ ಪ್ರಿಸ್ಕ್ರಿಪ್ಷನ್ ನೀವು ಟ್ಯಾಬ್ಲೆಟ್ ತಗೊಂಡ್ಬೇಕು, ಏನಾಗುತ್ತೆ ಗೊತ್ತೇ, ನಿಮ್ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಜೊತೆಗೆ ವೈರಸ್ ಮತ್ತೆ ಇವೆಲ್ಲ ಸೂಕ್ಷ್ಮಾಣುಜೀವಿಗಳು ಏನಾಗತ್ತಂದ್ರೆ ನಿಮ್ಮ ವಿರೋಧಿ ಪ್ರತಿರೋಧಕ ಜೀವ ನಿರೋಧಕದ ಬಗ್ಗೆ ಏನಂಗ ಫೈಟ್ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ. ನೀವು ಟ್ಯಾಬ್ಲೆಟ್ ತಗೋತೀರಾ ಬಟ್ ನಮಗೆ ಜ್ವರ ವಾಸಿ ಹೋಗೋದಿಲ್ಲ. ಅಂತ ನಾವು ರೋಗ ನಿರೋಧಕ ಒಂದು ಏಜೆಂಟ್ ಗಳನ್ನ ನಾವು ಸೂಪರ್ ಬಗ್ಸ್ ಅಂತ ಕರಿತೀವಿ. ಈ ಸೂಪರ್ ಬಗ್ಸ್ ಅನ್ನ ಕಂಟ್ರೋಲ್ ಮಾಡಿ ನಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಒನ್ ಹೆಲ್ತ್ AMR ಎಂಬ ಚಾಲೆಂಜ್ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ಕೊಂಡಿದೀವಿ. ಅದ್ರ ಬಗ್ಗೆ ನೀವು ನೆನ್ಪಿಡೋ ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಗೆ ಏನ್ ಗೊತ್ತಿರ್ಲಿ ಅಂತಂದ್ರೆ ಇದು ಸೂಪರ್ ಬಗ್ ಅಂದ್ರೆ ಏನು, ಹೌದಾ, ಸೂಪರ್ ಬಗ್ ನ ಯಾವ ಈ ಕಾರ್ಯಕ್ರಮ ಯಾರು ಜಾರಿಗೆ ತಂದಿದ್ದಾರೆ, ಇದರ ಹೆಲ್ತ್ ಇಂಪ್ಯಾಕ್ಟ್ಸ್ ಏನು, ಇದಕ್ಕೆ ಕಾರಣಗಳೇನು, ಇವೆಲ್ಲವನ್ನ ನೀವು ಏನ್ ಮಾಡಿ ಅಂದ್ರೆ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಜಸ್ಟ್ ಬೇಸಿಕ್ಸ್ ನಿಮಗೆ ಗೊತ್ತಿರಲಿ. ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇವೆಲ್ಲವನ್ನ ಡೀಟೇಲ್ ಆಗಿ ನಾನು ಹೇಳ್ಕೊಡುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇನೆ. ಅದನ್ನ ಒಂದ್ಸರಿ ಓದಿ ರಿವಿಷನ್ ನೋಟ್ಸ್ ಮಾಡ್ಕೊಂಡು ಅದಕ್ಕೆ ಮುಂದಿನ ಅದ್ರ ಮೇಲೆ MCQಗಳನ್ನು ಮಾಡ್ಕೊಂಡು ನೀವು ತಯಾರಿಯನ್ನು ಮಾಡಿಸ್ತೀರಿ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸ್ಗೆ ಇಲ್ಲಿಗೆ ವಿರಾಮವನ್ನ ಹೇಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್.